ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಾಡ್ಯೂಲ್ 1 ಮಾಡ್ಯೂಲ್ 2ನ ಒನ್ ಶಾರ್ಟಲ್ಲಿ ಮುಗಿಸಿದ್ದೀವಿ. ಇವಾಗ ನಾವು ಮಾಡ್ಯೂಲ್ 3ನ ಅಷ್ಟೇ ಬೇಗ ಒನ್ ಶಾರ್ಟಲ್ಲಿ ಮುಗಿಸೋಣ. ಸೊ ಇದರಲ್ಲೂ ಕೂಡ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಕವರ್ ಆಗಿದೆ. ಸೊ ನೀವು ಈ ಆನ್ಸರ್ಸು ಎಲ್ಲ ಸ್ಕೀಮ್ ಆಫ್ ಎವಲ್ಯೂಷನ್ ಬೇಸ್ಡ್ ಇರೋದ್ರಿಂದ ಸೊ ನೀವು ಇದನ್ನು ನಾನು ಹೇಳೋದನ್ನು ಜಸ್ಟ್ ನೀವು ಕೇಳಿಸ್ಕೊತಾ ಹೋದರೆ ಸಾಕು. ಅದನ್ನೇ ನೀವು ಎಕ್ಸಾಮಲ್ಲೂ ಬರೆದ್ರೂ ಕೂಡ ನಡೆಯುತ್ತೆ. ಯಾಕಂದರೆ ಇಟ್ ಈಸ್ ಕಾನ್ಸೆಪ್ಟ್ ಬೇಸ್ಡ್. ಓಕೆನಾ, ನೀವು ಯಾವ ರೀತಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದೀರಾ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ಬನ್ನಿ ಗೈಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ವಾಟ್ ಈಸ್ EEG ಆ್ಯಂಡ್ ಡಿಸ್ಕಸ್ ದ ಟೈಪ್ಸ್ ಆಫ್ ಬ್ರೈನ್ ಆಕ್ಟಿವಿಟೀಸ್ ಡಿಟೆಕ್ಟೆಡ್ ಬೈ EEG. ಸೊ ಇವರು EEG ಬಗ್ಗೆ ಕೇಳಿದ್ದಾರೆ. ಆ್ಯಕ್ಚುಲಿ ನಾನು ಇಲ್ಲಿ ಬರ್ದಿರೋವಂಥದ್ದು ಎಲ್ಲ ಥಿಯರಿಟಿಕಲ್ ಪಾರ್ಟ್ ಬರ್ದಿದ್ದೀನಿ, ಬಟ್ ಲಾಸ್ಟಲ್ಲಿ ನಾನು ಅದ್ರದ್ದು ಟೈಪ್ಸ್ ಕೂಡ ಬರ್ದಿದ್ದೀನಿ. ನಾನು ಇದೇ PDF ಅಲ್ಲಿದೆ, ಅದನ್ನು ನಾನು ತೋರಿಸ್ತೀನಿ. ಫಸ್ಟಿಗೆ ನಾನು ಹೇಳೋದನ್ನ ಕೇಳಿಸ್ಕೊತಾ ಹೋಗಿ. ಓಕೆ, ಸೊ ಜಸ್ಟ್ ಕಣ್ಮುಚ್ಕೊಂಡು ಕೇಳಿಸ್ಕೊತಾ ಹೋಗಿ. ಓಕೆ, ಸೊ ಫಸ್ಟಿಗೆ EEG ಅಂದರೆ ಏನು? EEG ಅಂದರೆ ಅದೊಂದು ಟೆಸ್ಟ್. ಓಕೆನಾ, ಸೊ ನಿಮ್ಮ ಬ್ರೈನಲ್ಲಿ ತುಂಬ ಎಲೆಕ್ಟ್ರಿಕಲ್ ಆಕ್ಟಿವಿಟೀಸ್ಗಳು ನಡೀತಿರುತ್ತೆ. ಓಕೆನಾ, ಇವಾಗ ನಮ್ಮ ಬ್ರೈನಲ್ಲಿ ಮಿಲಿಯನ್ಸ್ ಆಫ್ ನರ್ವ್ ಸೆಲ್ಸ್ ಇದ್ದಾವೆ. ಈ ನ್ಯೂರಾನ್ಸ್ ಎಲ್ಲ ಯಾವ ರೀತಿ ಕಮ್ಯುನಿಕೇಟ್ ಮಾಡುತ್ತೆ ಅಂದರೆ ಯೂಸಿಂಗ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಓಕೆ, ಈ ಒಂದು ಎಲೆಕ್ಟ್ರಿಕಲ್ ಆಕ್ಟಿವಿಟಿನ ಮೆಷರ್ ಮಾಡೋದಕ್ಕೆ, ರೆಕಾರ್ಡ್ ಮಾಡೋದಕ್ಕೆ ಈ ಒಂದು EEG ಟೆಸ್ಟ್ ಅನ್ನೋದನ್ನ ನಡೆಸ್ತಾರೆ. ಓಕೆನಾ, EEG ಅಂದರೆ ಅದೊಂದು ಟೆಸ್ಟ್. ಓಕೆನಾ, ಎಲೆಕ್ಟ್ರಿಕಲ್ ಆಕ್ಟಿವಿಟೀಸ್ನ ಮೆಷರ್ ಮಾಡೋದಕ್ಕೆ, ಬ್ರೈನಲ್ಲಿ ನಡೆಯುವಂಥ ಎಲೆಕ್ಟ್ರಿಕಲ್ ಆಕ್ಟಿವಿಟೀಸ್ನ ಮೆಷರ್ ಮಾಡೋದಕ್ಕೆ ಈ ಒಂದು ಟೆಸ್ಟ್. ಓಕೆನಾ, ಅದನ್ನ EEG ಅಂತ ಹೇಳ್ತಾರೆ. ಸೊ ಇವಾಗ ಅವರು ಟೈಪ್ಸ್ ಆಫ್ ಬ್ರೈನ್ ಆಕ್ಟಿವಿಟೀಸ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಟೈಪ್ ಬಂದ್ಬಿಟ್ಟು ಆಲ್ಫಾ ವೇವ್ಸ್. ಓಕೆನಾ, ಈ ಒಂದು ಆಲ್ಫಾ ವೇವ್ಸ್ ಯಾರಲ್ಲಿ ಕಾಣಿಸುತ್ತೆ ಅಂದರೆ ಇವಾಗ ಯಾವಾಗ ಒಂದು ಪರ್ಸನ್ನು ರಿಲ್ಯಾಕ್ಸ್ ಆಗಿರ್ತಾರೆ, ಆಮೇಲೆ ರಿಲ್ಯಾಕ್ಸ್ ಮಾಡ್ತಿರ್ತಾರೆ ಬಟ್ ಎಚ್ಚರವಾಗಿರ್ತಾರೆ. ಸೊ ಅಂಥ ಒಂದು ಆ ಥರ ಪರ್ಸನ್ಸಲ್ಲಿ ಏನಾಗುತ್ತೆ, ಆಲ್ಫಾ ವೇವ್ಸ್ ಕಾಣಿಸುತ್ತೆ. ಓಕೆನಾ, ಇವಾಗ ಜಸ್ಟ್ ನೀವು ಐಸ್ ಕ್ಲೋಸ್ ಮಾಡ್ಕೊಂಡು ಸುಮ್ಮನೆ ಕೂತಿರ್ತೀರಾ. ಸೊ ಅವಾಗ ಆಲ್ಫಾ ವೇವ್ಸ್ನ ನೀವು ನೋಡ್ಬೋದು. ಓಕೆನಾ, ದಟ್ ಇಸ್ ವಾಟ್ ಆಲ್ಫಾ ವೇವ್ಸ್. ಸೆಕೆಂಡ್ ಬಂದ್ಬಿಟ್ಟು ಬೀಟಾ ವೇವ್ಸ್. ಯಾವಾಗ ಒಂದು ವ್ಯಕ್ತಿ ಅಲರ್ಟ್ ಆಗಿರ್ತಾರೆ, ಥಿಂಕ್ ಮಾಡ್ತಾ ಇರ್ತಾರೆ, ಕಾನ್ಸಂಟ್ರೇಟ್ ಆಗಿ ಏನೋ ಒಂದು ಸಾಲ್ವ್ ಮಾಡ್ತಿರ್ತಾರೆ, ಅಂಥ ಟೈಮಲ್ಲಿ ಈ ಬೀಟಾ ವೇವ್ಸ್ಗಳನ್ನ ನಾವು ನೋಡ್ಬೋದು. ಎಕ್ಸಾಂಪಲ್, ಇವಾಗ ನೀವು ಮ್ಯಾಥ್ಸ್ ಸಾಲ್ವ್ ಮಾಡ್ತಿರ್ತೀರಾ ಅಥವಾ ಯಾವಾಗೋ ಎಕ್ಸಾಮ್ಸ್ನ ಬರೀತಿರ್ತೀರಾ, ಅವಾಗ ಈ ಒಂದು ವೇವ್ಸ್ ಏನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಯಾವುದು? ಬೀಟಾ ವೇವ್ಸು. ಆಲ್ಫಾ ವೇವ್ಸ್ ಬಂದ್ಬಿಟ್ಟು ಯಾವಾಗ ನೀವು ರಿಲ್ಯಾಕ್ಸ್ ಆಗಿರ್ತೀರಾ, ಅವೇಕ್ ಆಗಿರ್ತೀರಾ, ಅವಾಗ ಆಲ್ಫಾ ವೇವ್ಸ್ ನೋಡ್ತೀರಾ. ಬೀಟಾ ವೇವ್ಸ್ ಯಾವಾಗ ನೋಡ್ತೀರಾ? ಯಾವಾಗ ನೀವು ಅಲರ್ಟ್ ಆಗಿರ್ತೀರಾ, ಏನೋ ಒಂದು ಯೋಚನೆ ಮಾಡ್ತಿರ್ತೀರಾ ಅಥವಾ ಕಾನ್ಸಂಟ್ರೇಟ್ ಆಗಿ ಏನೋ ಒಂದು ಸಾಲ್ವ್ ಮಾಡ್ತಿರ್ತೀರಾ. ಸೊ ಅವಾಗ ನೀವು ಬೀಟಾ ವೇವ್ಸ್ನ ನೋಡ್ಬೋದು. ನೆಕ್ಸ್ಟ್ ಥೀಟಾ ವೇವ್ಸ್ ಅಂತ ಇದೆ. ಸೊ ಇದು ಯಾವಾಗ ಕಾಣಿಸುತ್ತೆ ಅಂತ ಅಂದರೆ ಯಾವಾಗ ನೀವು ಲೈಟಾಗಿ ನಿದ್ದೆ ಮಾಡಿರ್ತೀರಾ ಅಥವಾ ಡೀಪ್ ರಿಲ್ಯಾಕ್ಸೇಷನ್ಗೆ ಹೋಗಿ ವಾಪಸ್ ಬರ್ತೀರಾ. ಸೊ ಅವಾಗ ನಾವು ಈ ಥೀಟಾ ವೇವ್ಸ್ನ ನೋಡ್ಬೋದು. ಎಸ್ಪೆಷಲಿ ನಾವು ಇದನ್ನು ಚಿಲ್ಡ್ರನ್ಸಲ್ಲಿ ನಾವು ನೋಡ್ಬೋದು. ಓಕೆನಾ, ಸೊ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಡೆಲ್ಟಾ ವೇವ್ಸ್. ಎಷ್ಟೊತ್ತವರೆಗೂ ನಾವು ಯಾವ್ಯಾವ ವೇವ್ಸ್ ಓದಿದ್ವಿ? ಆಲ್ಫಾ ವೇವ್ಸ್, ಬೀಟಾ ವೇವ್ಸ್, ಥೀಟಾ ವೇವ್ಸ್. ಇವಾಗ ಲಾಸ್ಟ್ ಟೈಪ್ ಬಂದ್ಬಿಟ್ಟು ಡೆಲ್ಟಾ ವೇವ್ಸ್. ಸೊ ಈ ಡೆಲ್ಟಾ ವೇವ್ಸ್ನ ನಾವು ಯಾವಾಗ ನೋಡ್ಬೋದು ಅಂದರೆ ಯಾವಾಗ ಒಂದು ವ್ಯಕ್ತಿ ಡೀಪ್ ಸ್ಲೀಪ್ ಹೋಗಿರ್ತಾರೆ, ಆವಾಗ ಈ ಡೆಲ್ಟಾ ವೇವ್ಸ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಓಕೆನಾ, ಈ ಒಂದು ವೇವ್ಸ್ನ ನಾವು ಅನ್ಕಾನ್ಷಿಯಸ್ ಪೇಷನ್ಸಲ್ಲೂ ಕೂಡ ನಾವು ಈ ಒಂದು ವೇವ್ಸ್ನ ನೋಡ್ಬೋದು. ಓಕೆನಾ, ಸೊ ದಟ್ ಈಸ್ ವಾಟ್ ಡೆಲ್ಟಾ ವೇವ್ಸ್. ವಾಟ್ ಆರ್ ದ 4 ಟೈಪ್ಸ್ ಆಫ್ ವೇವ್ಸ್? ಆಲ್ಫಾ ವೇವ್ಸ್, ಬೀಟಾ ವೇವ್ಸ್, ಥೀಟಾ ವೇವ್ಸ್ ಆ್ಯಂಡ್ ಡೆಲ್ಟಾ ವೇವ್ಸ್. ಓಕೆ, ಅರ್ಥ ಆಯ್ತಲ್ವಾ? So these are the types of waves. What is EEG? It is one of the test. Brain activities na measure ಮಾಡೋದಕ್ಕೆ. Okay, what are the applications of EEG? ನೋಡ್ತಾ ಹೋಗೋಣ ಇವಾಗ. ಓಕೆ, ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ಇವಾಗ ಡಯಾಗ್ನಿಸಿಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಯಾರಿಗಾದ್ರೂ ಸ್ಲೀಪ್ ಡಿಸಾರ್ಡರ್ಸ್ನೆಸ್ ಇದ್ರೆ ಸೊ ಅದನ್ನ ಕ್ಯೂರ್ ಮಾಡೋದಕ್ಕೆ ಈ ಒಂದು EEG ಟೆಸ್ಟ್ ಹೆಲ್ಪ್ ಮಾಡುತ್ತೆ. ಆಮೇಲೆ ಯಾರಿಗಾದ್ರೂ ಬ್ರೈನ್ ಇಂಜುರಿ ಆಗಿದ್ರೆ ಅಥವಾ ಏನಾದರೂ ಬ್ರೈನ್ ರಿಲೇಟೆಡ್ ಏನಾದರೂ ಡಿಸೀಸ್ ಇದ್ರೆ ಅದನ್ನ ಡಿಟೆಕ್ಟ್ ಮಾಡೋದಕ್ಕೆ ಈ ಒಂದು EEGನ ಯೂಸ್ ಮಾಡ್ತಾರೆ. ಓಕೆನಾ, ಸೊ ಡೋಂಟ್ ವರಿ. ಸೊ ಇದಕ್ಕೆ ಕಂಪ್ಲೀಟ್ ಆನ್ಸರ್ ಇದೇ ಒಂದು PDF ಅಲ್ಲಿದೆ. ಬಟ್ ಏನಂತ ಅಂದರೆ EEG ಬಗ್ಗೆ ನಾನು ಥಿಯರಿ ಪಾರ್ಟ್ ಇಲ್ಲಿ ಬರ್ದಿದ್ದೀನಿ. ಇದ್ರ ಟೈಪ್ಸ್ ಏನಿದೆ ಅದು ನಾನು ಲಾಸ್ಟ್ ಪೇಜಲ್ಲಿ ಬರ್ದಿದ್ದೀನಿ. ಓಕೆನಾ, ಸೊ ಅದನ್ನು ನಾನು ತೋರಿಸ್ತೀನಿ. ಓಕೆನಾ, ಹಿಂಗೆ ಸ್ಕ್ರೋಲ್ ಮಾಡ್ತಾ ಆಮೇಲೆ ತೋರಿಸ್ತೀನಿ. ಓಕೆ, ಇವಾಗ ಅರ್ಥ ಆಯ್ತಲ್ವಾ? ದಿಸ್ ಇಸ್ ಅಬೌಟ್ EEG. ನೆಕ್ಸ್ಟ್, ವಾಟ್ ಎಕ್ಸ್ಪ್ಲೇನ್ ಅಬೌಟ್ ಪೇಸ್ ಮೇಕರ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಬೇಸಿಕ್ ಡಿಸೈನ್ ಆ್ಯಂಡ್ ದ ಕನ್ಸ್ಟ್ರಕ್ಷನ್ಸ್ ಆಫ್ ಪೇಸ್ ಮೇಕರ್. ಓಕೆ, ಸೊ ಪೇಸ್ ಮೇಕರ್ ಅಂದರೆ ಏನು?
ಪೇಸ್ ಮೇಕರ್ ಅಂದರೆ ಅದೊಂದು ಸ್ಮಾಲ್ ಎಲೆಕ್ಟ್ರಿಕಲ್ ಮೆಡಿಕಲ್ ಡಿವೈಸ್, ಓಕೆನಾ. ಅದೊಂದು ಸ್ಮಾಲ್ ಡಿವೈಸ್. ಏನಪ್ಪ ಮಾಡುತ್ತೆ ಈ ಒಂದು ಪೇಸ್ ಮೇಕರ್ ಅಂದರೆ, ಇವಾಗ ಹಾರ್ಟ್ ಬೀಟ್ನ ನಾರ್ಮಲ್ ರೇಟಿಗೆ ತರೋದಕ್ಕೆ ಈ ಒಂದು ಪೇಸ್ ಮೇಕರ್ ಯೂಸ್ ಮಾಡ್ತಾರೆ. ಸೊ ಅರ್ಥ ಆಯ್ತಲ್ವಾ? ಪೇಸ್ ಮೇಕರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎಲೆಕ್ಟ್ರಾನಿಕ್ ಮೆಡಿಕಲ್ ಡಿವೈಸ್ ವಿಚ್ ಹೆಲ್ಪ್ಸ್ ಫಾರ್ ದ ಹಾರ್ಟ್ ಬೀಟ್ ಎಟ್ ದ ನಾರ್ಮಲ್ ರೇಟಲ್ಲಿ ಹಾರ್ಟ್ ಬೀಟ್ ಏನು ಅದೇ ರೀತಿ ನಾರ್ಮಲ್ ರೇಂಜಿಗೆ ಬರೋದಕ್ಕೆ ಈ ಒಂದು ಪೇಸ್ ಮೇಕರ್ ಯೂಸ್ ಮಾಡ್ತಾರೆ, ಓಕೆನಾ. ಸೊ ಈ ಒಂದು ಪೇಸ್ ಮೇಕರು ಯಾರಿಗೆ ಹಾರ್ಟು ತುಂಬ ಸ್ಲೋ ಆಗಿ ಬೀಟ್ ಮಾಡ್ತಿರುತ್ತೆ ಅಥವಾ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಇರುತ್ತೆ ಅಂಥವರು ಯೂಸ್ ಮಾಡ್ತಾರೆ ಈ ಒಂದು ಪೇಸ್ ಮೇಕರ್. ಅರ್ಥ ಆಯ್ತಲ್ವಾ? ಸೊ ಇಟ್ ಈಸ್ ನಥಿಂಗ್ ಬಟ್ ಅ ಸ್ಮಾಲ್ ಬ್ಯಾಟ್ರಿ ಆಪರೇಟೆಡ್ ಡಿವೈಸ್. ಇದೇನು ಮಾಡುತ್ತೆ ಅಂದರೆ ಎಲೆಕ್ಟ್ರಿಕಲ್ ಇಂಪಲ್ಸ್ನ ಸೆಂಡ್ ಮಾಡುತ್ತೆ ಹಾರ್ಟಿಗೆ, ನಾರ್ಮಲ್ ಹಾರ್ಟ್ ಬೀಟು ಮೇಂಟೈನ್ ಮಾಡೋದಕ್ಕೆ, ಓಕೆನಾ. ದಟ್ ಈಸ್ ವಾಟ್ ಪೇಸ್ ಮೇಕರ್, ಓಕೆ. ಇದು ಯಾವ ರೀತಿ ಡಿಸೈನ್ ಆಗಿದೆ ಅಂತ ಅಂದರೆ ಇದರಲ್ಲಿ ಆ್ಯಕ್ಚುಲಿ 3 ಮೇನ್ ಪಾರ್ಟ್ಸ್ ಇದೆ, ಓಕೆ. ಇದರಲ್ಲಿ 3 ಮೇನ್ ಪಾರ್ಟ್ಸ್ ಇದೆ. ಒಂದು ಪಲ್ಸ್ ಜನರೇಟರ್. ಸೊ ಈ ಪಲ್ಸ್ ಜನರೇಟರ್ ಅಂದರೆ ಇದೊಂದು ಮೇನ್ ಯೂನಿಟ್ ಆಫ್ ಪೇಸ್ ಮೇಕರ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಬ್ಯಾಟರಿ ಇರುತ್ತೆ ಮತ್ತೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇರುತ್ತೆ. ಇದೇನು ಮಾಡುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಥವಾ ಎಲೆಕ್ಟ್ರಿಕಲ್ ಪಲ್ಸಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು? ಜನರೇಟರ್. ಆ್ಯಕ್ಚುಲಿ ಪೇಸ್ ಮೇಕರಲ್ಲಿ 3 ಮೇನ್ ಪಾರ್ಟ್ಸ್ ಇದೆ: ಪಲ್ಸ್ ಜನರೇಟರು, ಬ್ಯಾಟ್ರಿ, ಲೆಡ್ಸ್ ಅಂತ. ಪಲ್ಸ್ ಜನರೇಟರ್ ಬಂದ್ಬಿಟ್ಟು ಇದೊಂದು ಮೇನ್ ಯೂನಿಟ್, ಓಕೆನಾ. ಸೊ ಇದರಲ್ಲಿ ಬ್ಯಾಟ್ರಿ ಇರುತ್ತೆ ಮತ್ತೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಇರುತ್ತೆ. ಅದೇನು ಮಾಡುತ್ತೆ, ಎಲೆಕ್ಟ್ರಿಕಲ್ ಪಲ್ಸಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಓಕೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬ್ಯಾಟ್ರಿ. ಸೊ ಬ್ಯಾಟ್ರಿಯಲ್ಲಿ ಏನಂತ ಅಂದರೆ ಇದು ಬ್ಯಾಟ್ರಿ ಏನು ಮಾಡುತ್ತೆ ಅಂದರೆ ಪವರ್ ಪೇಸ್ ಮೇಕರಿಗೆ ಬೇಕಲ್ವಾ, ಸೊ ಆ ಪವರ್ನ ಪ್ರೊವೈಡ್ ಮಾಡುತ್ತೆ ಯಾವುದು? ಬ್ಯಾಟ್ರಿ, ಓಕೆನಾ. ಯೂಶುವಲಿ ಲಾಸ್ಟ್ 5 to 15 years ಡಿಪೆಂಡಿಂಗ್ ಆನ್ ದ ಡಿವೈಸ್ ಆ್ಯಂಡ್ ದ ಯೂಸೇಜ್. ಸೊ ಇದೇನಾಗುತ್ತೆ ಅಂದರೆ, ಸೊ ಇದು ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ, ಓಕೆ. ಇವಾಗ ಲೆಡ್ಸ್. ಸೊ ಲೆಡ್ಸ್ ಬಂದ್ಬಿಟ್ಟು ಇದು ಥಿನ್ ಇನ್ಸುಲೇಟೆಡ್ ವೈಯರ್ಸ್ ಅಂತಲೇ ಹೇಳ್ಬೋದು. ಇವಾಗ ಪೇಸ್ ಮೇಕರಿಗೆ ಕನೆಕ್ಟ್ ಆಗಿರುವಂತಹ ವೈಯರ್ಸ್, ಓಕೆನಾ. ಪೇಸ್ ಮೇಕರ್ಸಿಗೆ ಯಾವುದು? ಲೆಡ್ಸ್ನ ನಾವು ವೈಯರ್ ಅಂತ ಆದರೂ ಕರಿಬೋದು ಅಥವಾ ನೀವು ಎಲೆಕ್ಟ್ರೋಡ್ಸ್ ಅಂತ ಆದರೂ ಕರಿಬೋದು. ಸೊ ಇದೇನು ಮಾಡುತ್ತೆ ಅಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕ್ಯಾರಿ ಮಾಡುತ್ತೆ, ಓಕೆನಾ, ಹಾರ್ಟಿಗೆ, ಓಕೆ. ಆಮೇಲೆ ಇದು ಹಾರ್ಟ್ದು ನ್ಯಾಚುರಲ್ ಆಕ್ಟಿವಿಟಿನೂ ಕೂಡ ಡಿಟೆಕ್ಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ದೇರ್ ಆರ್ 3 ಮೇನ್ ಪಾರ್ಟ್ಸ್. ಒನ್ ಇಸ್ ಪಲ್ಸ್ ಜನರೇಟರ್, ಬ್ಯಾಟ್ರಿ ಮತ್ತೆ ಲೆಡ್, ಓಕೆ. ಸೊ ಪಲ್ಸ್ ಜನರೇಟರ್ ಬಗ್ಗೆ ನಿಮಗೆ ಗೊತ್ತು, ಬ್ಯಾಟ್ರಿ ಬಗ್ಗೆ ನಿಮಗೆ ಗೊತ್ತು, ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಪೇಸ್ ಮೇಕರಿಗೆ. ಲೆಡ್ಸ್ ಎಲ್ಲ ಏನಾಗಿರುತ್ತೆ, ಪೇಸ್ ಮೇಕರ್ಗೆ ಕನೆಕ್ಟ್ ಆಗಿರುವಂತಹ ವೈಯರ್ಸ್, ಓಕೆ. ಸೊ ಆಮೇಲೆ ಟೈಪ್ಸ್ ಆಫ್ ಪೇಸ್ ಮೇಕರ್ ಅಂತ ಅಂದರೆ ಸಿಂಗಲ್ ಚೇಂಬರ್ ಪೇಸ್ ಮೇಕರ್, ಡ್ಯುಯಲ್ ಚೇಂಬರ್ ಪೇಸ್ ಮೇಕರ್ ಆ್ಯಂಡ್ ಬೈವೆಂಟ್ರಿಕಲ್ ಪೇಸ್ ಮೇಕರ್ಸ್ ಅಂತ ಇದೆ. ಸೊ ಸಿಂಗಲ್ ಚೇಂಬರ್ ಪೇಸ್ ಮೇಕರ್ ಏನು ಮಾಡುತ್ತೆ ಅಂತ ಅಂದರೆ ಒಂದು ಚೇಂಬರಿಗೆ ಏನು ಮಾಡುತ್ತೆ, ಸಿಗ್ನಲ್ಸ್ನ ಸೆಂಡ್ ಮಾಡುತ್ತೆ. ಯಾವುದು? ಸಿಂಗಲ್ ಚೇಂಬರ್ ಪೇಸ್ ಮೇಕರ್. ಸೊ ಡ್ಯುಯಲ್ ಚೇಂಬರ್ ಪೇಸ್ ಮೇಕರ್ ಅಂದರೆ ಇದೇನು ಮಾಡುತ್ತೆ, 2 ಚೇಂಬರ್ಸಿಗೆ ಸೆಂಡ್ ಮಾಡುತ್ತೆ ಸಿಗ್ನಲ್ಸ್ನ. ಯಾವ್ದ್ಯಾವುದು ಅಂತಂದರೆ ರೈಟ್ ಏಟ್ರಿಯಮ್ ಮತ್ತು ರೈಟ್ ವೆಂಟ್ರಿಕಲ್ಗೆ, ಓಕೆ. ಆಮೇಲೆ ಬೈವೆಂಟ್ರಿಕ್ಯುಲರ್ ಪೇಸ್ ಮೇಕರಿಗೆ ಇದೇನು ಮಾಡುತ್ತೆ, ಎಲ್ಲ ಅಂದರೆ ಬೋತ್ ರೈಟ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ಸಿಗೆ ಸೆಂಡ್ ಮಾಡುತ್ತೆ, ಓಕೆನಾ, ಸಿಗ್ನಲ್ಸ್ನ. ಅರ್ಥ ಆಯ್ತಲ್ವಾ? ಸೊ ಮತ್ತೆ ಇದ್ರದ್ದು ವರ್ಕಿಂಗ್ ನೋಡೋದಾದರೆ ಈ ಪೇಸ್ ಮೇಕರ್ ಏನು ಮಾಡ್ತಾರೆ ಅಂದರೆ, ಈ ಪೇಸ್ ಮೇಕರ್ ಇಟ್ ವಿಲ್ ಮಾನಿಟರ್ ಕಂಟಿನ್ಯೂಸ್ಲಿ, ಇಟ್ ಮಾನಿಟರ್ಸ್ ದ ಹಾರ್ಟ್ ಬೀಟ್. ಸೊ ಅಕಸ್ಮಾತ್ ಏನಾದರೂ ಹಾರ್ಟ್ ಬೀಟ್ ಏನಾದರೂ ನಾರ್ಮಲ್ ಆಗಿ ಇಲ್ಲ ಅಂತ ಅಂದರೆ ಇದೇನು ನಾರ್ಮಲ್ ಆಗಿದ್ದರೆ ಇದೇನು ಮಾಡಲ್ಲ, ಓಕೆನಾ. ಅಕಸ್ಮಾತ್ ಏನಾದರೂ ನಾರ್ಮಲ್ ಆಗಿ ಹಾರ್ಟ್ ಬೀಟ್ ಆಗ್ತಿದೆ ಅಂತ ಅಂದರೆ ಇದೇನು ಮಾಡೋದಿಲ್ಲ. ಅಕಸ್ಮಾತ್ ಏನಾದರೂ ಹಾರ್ಟ್ ಬೀಟ್ ಏನಾದರೂ ಲೋ ಆಯಿತು ಅಥವಾ ಸ್ಲೋ ಆಯಿತು ಅಥವಾ ಇರ್ರೆಗ್ಯುಲರ್ ಆಯಿತು ಅಂತ ಇಟ್ಕೊಳ್ಳಿ, ಇದೇನು ಮಾಡುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಸೆಂಡ್ ಮಾಡುತ್ತೆ, ಓಕೆನಾ. ಸೊ ಈ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಥವಾ ಇಂಪಲ್ಸಲ್ಲಿ ಇದು ಏನು ಕಾಸ್ ಮಾಡುತ್ತೆ ಅಂದರೆ ಹಾರ್ಟ್ ಮಸಲ್ಸ್ ಟು ಕಾಂಟ್ರಾಕ್ಟ್ ಆ್ಯಂಡ್ ರೀಸ್ಟೋರ್ ದ ನಾರ್ಮಲ್ ಹಾರ್ಟ್ ಬೀಟ್, ಓಕೆ. ಸೊ ಈ ಒಂದು ಇಂಪಲ್ಸ್ ಏನು ಮಾಡುತ್ತೆ ಅಂದರೆ ಹಾರ್ಟ್ ಮಸಲ್ಸ್ನ ಕಾಂಟ್ರಾಕ್ಟ್ ಮಾಡಿಬಿಟ್ಟು ನಾರ್ಮಲ್ ಆಗಿ ಹಾರ್ಟ್ ಬೀಟ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅರ್ಥ ಆಯ್ತವಲ್ಲ? ಈ ಪೇಸ್ ಮೇಕರ್ ಏನು ಅಂದರೆ ಕಂಟಿನ್ಯೂಸ್ ಆಗಿ ನಮ್ಮ ಹಾರ್ಟ್ನ ಮಾನಿಟರ್ ಮಾಡ್ತಿರುತ್ತೆ. ಸೊ ಅಕಸ್ಮಾತ್ ಏನಾದರೂ ಹಾರ್ಟ್ ಬೀಟು ನಾರ್ಮಲ್ ಆಗಿದ್ದರೆ ಏನು ಮಾಡೋದಿಲ್ಲ. ಹಾರ್ಟ್ ಬೀಟ್ ಏನಾದರೂ ಸ್ವಲ್ಪ ಸ್ಲೋ ಆಯಿತು, ಇರ್ರೆಗ್ಯುಲರ್ ಆಯಿತು ಅಂತ ಅಂದರೆ ಇದೇನು ಮಾಡುತ್ತೆ, ಒಂದು ಇಂಪಲ್ಸ್ ಅಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಸೆಂಡ್ ಮಾಡುತ್ತೆ. ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಸೆಂಡ್ ಮಾಡಿದಾಗ ಸೊ ಅದೇನಂದರೆ ಇವಾಗ ಮಸಲ್ಸ್ ಎಲ್ಲ ಕಾಂಟ್ರಾಕ್ಟ್ ಆಗಿಬಿಟ್ಟು ಸೊ ನಾರ್ಮಲ್ ಆಗಿ ಹಾರ್ಟ್ ಬೀಟ್ ಅಂದರೆ ನಾರ್ಮಲ್ ಆಗಿ ಹಾರ್ಟ್ ಬೀಟ್ ಮಾಡೋದಕ್ಕೆ ಹಾರ್ಟ್ ಬೀಟ್ ಏನು ಅದೇ ಥರ ನಾರ್ಮಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ, ಓಕೆ. ಸೊ ದೀಸ್ ಆರ್ ದ ವರ್ಕಿಂಗ್ ಆಫ್ ದ ಪೇಸ್ ಮೇಕರ್. ನೆಕ್ಸ್ಟ್, ಜಸ್ಟಿಫೈ ಲಂಗ್ಸ್ ಆಸ್ ಅ ಪ್ಯೂರಿಫಿಕೇಶನ್ ಸಿಸ್ಟಮ್.
ಓಕೆ. ಸೊ ನಮಗೆ ಆಲ್ರೆಡಿ ಗೊತ್ತು ಲಂಗ್ಸ್ ಏನು ಮಾಡುತ್ತೆ, ಹಾರ್ಟ್ ಏನು ಮಾಡುತ್ತೆ, ಅವೆಲ್ಲ ನಿಮಗೆ ಜನರಲ್ ಆಗಿ ನೀವು ಮುಂಚೆನೇ ಕಲ್ತಿರ್ತೀರ. ಬಟ್ ಅದನ್ನೇ ನೀವು ಮತ್ತೆ ಮತ್ತೆ ಕಲಿತಿರ್ತೀರ. ಓಕೆ. ಸೊ ಇವಾಗ ಈ ಒಂದು ಕ್ವೆಶನ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ, ಸೊ ನಮಗೆ ಜನರಲ್ ಆಗಿ ಗೊತ್ತು ನಮ್ಮ ಒಂದು ಬ್ಲಡ್ಡಲ್ಲಿ ಇವಾಗ ಇಂಪ್ಯೂರಿಟೀಸ್ ಇರುತ್ತೆ. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಮತ್ತು ಅನ್ವಾಂಟೆಡ್ ಗ್ಯಾಸ್ ಅಥವಾ ವೇಸ್ಟ್ ಗ್ಯಾಸ್ಗಳಿರುತ್ತೆ. ಓಕೆನಾ. ಸೊ ಈ ಲಂಗ್ಸ್ ಏನು ಮಾಡುತ್ತೆ ಅಂದರೆ ಈ ಒಂದು ವೇಸ್ಟ್ ಗ್ಯಾಸಸ್ನ ಏನು ಮಾಡುತ್ತೆ, ರಿಮೂವ್ ಮಾಡಿಬಿಟ್ಟು ನಮಗೆ ಫ್ರೆಶ್ ಆಕ್ಸಿಜನ್ನ ಕೊಡುತ್ತೆ. ಓಕೆನಾ. ಸೊ ಅದಕ್ಕೆ ನಮಗೆ ಲಂಗ್ಸ್ ಬೇಕಾಗುತ್ತೆ ಪ್ಯೂರಿಫಿಕೇಷನ್ ಸಿಸ್ಟಮಿಗಾಗಿ. ಓಕೆನಾ. ಸೊ ಇವಾಗ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ, ಇವಾಗ ಬ್ಲಡ್ಡು ಬೇರೆ ಕಡೆಯಿಂದ ಎಲ್ಲ ಏನಾಗುತ್ತೆ, ಇವಾಗ ಬೇರೆ ಬೇರೆ ಪಾರ್ಟ್ಸ್ ಕಡೆಯಿಂದ ಏನಾಗುತ್ತೆ, ಬ್ಲಡ್ಡು ಲಂಗ್ಸ್ಗೆ ಬರುತ್ತೆ. ಓಕೆನಾ. ಸೊ ಇದೇನು ಮಾಡುತ್ತೆ, ಈ ಒಂದು ಬ್ಲಡ್ಡಲ್ಲಿ ಏನಿರುತ್ತೆ, ಕಡಿಮೆ ಆಕ್ಸಿಜನ್ ಇರುತ್ತೆ ಮತ್ತು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಸೊ ಇದು ಯಾವಾಗ ಲಂಗ್ಸ್ ಒಳಗಡೆ ಬಂದಾಗ ಈ ಲಂಗ್ಸಲ್ಲಿ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಅಲ್ವಾ ಬ್ಲಡ್ಡಲ್ಲಿ, ಆ ಕಾರ್ಬನ್ ಡೈಆಕ್ಸೈಡ್ನ ಏನು ಮಾಡುತ್ತೆ, ರಿಮೂವ್ ಮಾಡುತ್ತೆ ಲಂಗ್ಸಿಂದ, ರಿಮೂವ್ ಮಾಡುತ್ತೆ ಬ್ಲಡ್ಡಿಂದ ಲಂಗ್ಸ್ಗೆ. ಆಮೇಲೆ ಅದನ್ನು ನಾವು ಆ ಕಾರ್ಬನ್ ಡೈಆಕ್ಸೈಡ್ ನಾವು ಬ್ರೀತ್ ಔಟ್ ಮಾಡ್ತೀವಿ. ಆಮೇಲೆ ಹೇರಲ್ಲಿ ಅಂದರೆ ಆಚೆ ಗಾಳಿಯಲ್ಲಿರುವಂಥ ಒಂದು ಆಕ್ಸಿಜನ್ ಏನು ಮಾಡುತ್ತೆ, ನಮ್ಮ ಒಂದು ಬ್ಲಡ್ಡಲ್ಲಿ ಎಂಟರ್ ಆಗುತ್ತೆ. ಓಕೆನಾ. ಆಮೇಲೆ ನಾವು ಇವಾಗ ನಮ್ಮ ಬ್ಲಡ್ಡಲ್ಲಿ ತುಂಬ ಆಕ್ಸಿಜನ್ ಇರುತ್ತೆ, ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಆವಾಗ ಇದನ್ನು ನಾವು ಆಕ್ಸಿಜನ್ ರಿಚ್ ಬ್ಲಡ್ ಅಂತಲೇ ಕರಿತೀವಿ. ಅರ್ಥ ಆಯ್ತಲ್ವಾ. ಸೊ ಯಾವ ರೀತಿ ಇದನ್ನು ನಾವು ಪ್ಯೂರಿಫಿಕೇಷನ್ ಸಿಸ್ಟಮ್ ಆಗಿ ನಾವು ಮಾಡ್ಕೊಳ್ಬೋದು ಅಂತ. ಸೊ ದಟ್ ಈಸ್ ವಾಟ್, ಇದನ್ನೇ ನಾನು ಕಂಪ್ಲೀಟಾಗಿ ನಾನು ಬರೆದಿರೋದು. ಓಕೆ. ಸೊ ಆ ಸ್ಟೆಪ್ಸ್ನ ನಾನು ಫಿಲ್ಟ್ರೇಷನು, ಮಾಯ್ಶ್ಚರೈಸೇಷನ್ ಮತ್ತು ಗ್ಯಾಸ್ ಎಕ್ಸ್ಚೇಂಜ್ ಒಂದು ಸ್ಟೆಪ್ಸ್ ರೀತಿಯಲ್ಲಿ ಬರೆದಿದ್ದೀನಿ. ಬಟ್ ಕಾನ್ಸೆಪ್ಟ್ ಇಸ್ ದಿಸ್ ಓನ್ಲಿ. ಅರ್ಥ ಆಯ್ತಲ್ವಾ ಯಾವ ರೀತಿ ಬರಿಬೇಕು ಅಂತ. ಅಂದರೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಕೇಳಿ. ಬಾಡಿಯಲ್ಲಿ ಇರೋವಂತಹ ಡಿಫ್ರೆಂಟ್ ಪಾರ್ಟ್ಸಲ್ಲಿ ಇರುವಂಥ ಬ್ಲಡ್ನೆಲ್ಲ ಏನು ಮಾಡುತ್ತೆ, ಲಂಗ್ಸಿಗೆ ಲಂಗ್ಸ್ ಒಳಗಡೆ ಬಂದಾಗ ಆ ಒಂದು ಬ್ಲಡ್ಡಲ್ಲಿ ಜಾಸ್ತಿ ಕಾರ್ಬನ್ ಡೈಆಕ್ಸೈಡು ಮತ್ತು ವೇಸ್ಟ್ ಗ್ಯಾಸಸ್ಗಳಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತ ಅಂದರೆ ಈ ಒಂದು ಲಂಗ್ಸ್ ಏನು ಮಾಡುತ್ತೆ, ಆ ಒಂದು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಅಲ್ವಾ, ಸೊ ಅದನ್ನು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ನ ಇರುತ್ತೆ ಅಲ್ವಾ, ಸೊ ಅದನ್ನು ಏನು ಮಾಡುತ್ತೆ, ಅದನ್ನು ತೆಗಿಯತ್ತೆ ಬ್ಲಡ್ಡಿಂದ ತೆಗೆದುಬಿಟ್ಟು. ಆಮೇಲೆ ಇವಾಗ ಆಚೆ ಗಾಳಿಯಲ್ಲಿರುವಂತಹ ಏನಂತೀರ ಆಕ್ಸಿಜನ್ನ ಆ ಒಂದು ಬ್ಲಡ್ಡಿಗೆ ಸೇರಿಸಿದಾಗ ಅದೇನಾಗುತ್ತೆ, ಆಕ್ಸಿಜನ್ ರಿಚ್ ಬ್ಲಡ್ ಆಗುತ್ತೆ. ಅಂದರೆ ಆ ಬ್ಲಡ್ಡಲ್ಲಿ ತುಂಬ ಆಕ್ಸಿಜನ್ ಇರುತ್ತೆ, ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಓಕೆನಾ. ಅದನ್ನು ನಾವೇನಂತ ಹೇಳ್ತೀವಿ, ಕ್ಲೀನ್ ಬ್ಲಡ್ ಅಂತ ಅಥವಾ ಆಕ್ಸಿಜನ್ ರಿಚ್ ಬ್ಲಡ್ ಅಂತೆಲ್ಲ ನಾವು ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ದ ಆರ್ಕಿಟೆಕ್ಚರ್ ಆಫ್ ದ ರಾಡ್ ಸೆಲ್ಸ್ ಆ್ಯಂಡ್ ಕೋನ್ ಸೆಲ್ಸ್ ವಿತ್ ಸೂಟಬಲ್ ಡಯಾಗ್ರಾಮ್. ಸೊ ಇಲ್ಲಿ ಡಯಾಗ್ರಾಮ್ ಕೂಡ ಹಾಕಿದ್ದೀನಿ, ಈ ಒಂದು ಡಯಾಗ್ರಾಮ್ನ ನೀವು ಮಾಡಬೇಕು. ಮತ್ತು ಇವಾಗ ನಾನು ಒಂದೊಂದಾಗಿ ರಾಡ್ ಸೆಲ್ಸು ಮತ್ತು ಕೋನ್ ಸೆಲ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಸೊ ಫಸ್ಟಿಗೆ ಈ ರಾಡ್ ಸೆಲ್ಸ್ ಆಗಲಿ ಕೋನ್ ಸೆಲ್ಸ್ ಆಗಲಿ ಏನಕ್ಕಪ್ಪ ಯೂಸ್ ಅಂತ ಅಂದರೆ, ಇದೆಲ್ಲ ಈ ಸೆಲ್ಸ್ಗಳೇನಪ್ಪ ಅಂದರೆ ಲೈಟ್ ಸೆನ್ಸಿಟಿವ್ ಸೆಲ್ಸ್. ಓಕೆನಾ. ಸೊ ಇದೆಲ್ಲ ಎಲ್ಲಿರುತ್ತೆ ಈ ಸೆಲ್ಸ್ಗಳು ಅಂತ ಅಂದರೆ ರೆಟಿನಾದಲ್ಲಿರುತ್ತೆ ಈ ಸೆಲ್ಸ್. ಸೊ ಈ ರೆಟಿನಾ ಎಲ್ಲಿದೆ ಅಂತ ಅಂದರೆ ಇದು ಒಂದು ಇನ್ನರ್ ಲೇಯರ್, ಅಂದರೆ ನಮ್ಮ ಕಣ್ಣಲ್ಲಿ ಇರುವಂತಹ ಇನ್ನರ್ ಲೇಯರು ಬಂದ್ಬಿಟ್ಟು ರೆಟಿನಾ. ಓಕೆನಾ. ಸೊ ಈ ಒಂದು ರೆಟಿನಾದಲ್ಲಿ ರಾಡ್ ಸೆಲ್ಸು ಮತ್ತು ಕೋನ್ ಸೆಲ್ಸ್ಗಳಿರುತ್ತೆ. ಈ ಒಂದು ಸೆಲ್ಸ್ಗಳು ಲೈಟಿಗೆ ಸೆನ್ಸಿಟಿವ್ ಆಗಿರುತ್ತೆ. ಓಕೆನಾ. ಆಮೇಲೆ ನಮಗೆ ನೋಡೋದಕ್ಕೆ ಯೂಸ್ ಮಾಡ್ತೀವಿ, ಅಂದರೆ ಈ ಸೆಲ್ಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು ನಾವು ನೋಡ್ಬೋದು. ಓಕೆ. ಸೊ ಫಸ್ಟಿಗೆ ರಾಡ್ ಸೆಲ್ಸ್ ಬಗ್ಗೆ ನಾವು ಮಾತಾಡೋಣ. ಈ ರಾಡ್ ಸೆಲ್ಸ್ ಅಂತ ಅಂದರೆ ಇವಾಗ ಯಾವಾಗ ಕತ್ಲೆ ಇರುತ್ತೆ ಅಥವಾ ಯಾವಾಗ ಲೈಟ್ ಡಿಮ್ ಇರುತ್ತೆ, ಅಂದರೆ ಯಾವಾಗ ಕಡಿಮೆ ಲೈಟ್ ಇರುತ್ತೆ ಅಥವಾ ನೈಟ್ ಆಗಿರುತ್ತೆ, ಆ ಟೈಮಲ್ಲಿ ನೋಡೋದಕ್ಕೆ ಈ ಒಂದು ರಾಡ್ ಸೆಲ್ಸ್ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಇದರಲ್ಲಿ 3 ಮೇನ್ ಪಾರ್ಟ್ಸ್ ಇರುತ್ತೆ. ಓಕೆನಾ. ಒಂದು ಔಟರ್ ಸೆಗ್ಮೆಂಟು, ಇನ್ನರ್ ಸೆಗ್ಮೆಂಟು ಮತ್ತು ಸಿನಾಪ್ಟಿಕ್ ಟರ್ಮಿನಲ್ ಅಂತ. ಸೊ ಈ ಔಟರ್ ಸೆಗ್ಮೆಂಟ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಇದರಲ್ಲಿ ಲೈಟ್ ಸೆನ್ಸಿಟಿವ್ ಪಿಗ್ಮೆಂಟ್ ಇರುತ್ತೆ. ಸೊ ಇದರಲ್ಲಿ ಏನಿರುತ್ತೆ, ಲೈಟ್ ಸೆನ್ಸಿಟಿವ್ ಪಿಗ್ಮೆಂಟ್ ಇರುತ್ತೆ ಯಾವುದ್ರಲ್ಲಿ, ಔಟರ್ ಸೆಗ್ಮೆಂಟ್ ಅಲ್ಲಿ. ಸೊ ಅದನ್ನ ನಾವು ರೋಡೋಸ್ಪಿಮ್ ಅಂತ ಕರಿತೀವಿ, ರೋಡೋಪ್ಸಿನ್ ಅಂತ ಕರಿತೀವಿ. ಓಕೆನಾ. ಅದೇನ್
ಮಾಡುತ್ತೆ, ಲೈಟ್ನ ಡಿಟೆಕ್ಟ್ ಮಾಡುತ್ತೆ. ಓಕೆನಾ. ಆಮೇಲೆ ಇನ್ನರ್ ಸೆಗ್ಮೆಂಟ್ ಅಂತ ಇನ್ನೂ ಒಂದು ಪಾರ್ಟ್ ಇರುತ್ತೆ. ಓಕೆನಾ. ರಾಡ್ ಸೆಲ್ಸ್ ಅಲ್ಲೇ ಇನ್ನೂ ಒಂದು ಇನ್ನರ್ ಸೆಗ್ಮೆಂಟ್ ಅಂತ ಇರುತ್ತೆ. ಸೊ ಈ ಒಂದು ಇನ್ನರ್ ಸೆಗ್ಮೆಂಟ್ ಅಲ್ಲಿ ನ್ಯೂಕ್ಲಿಯಸ್ ಮತ್ತೆ ಮೈಟೊಕಾಂಡ್ರಿಯಾ ಇರುತ್ತೆ. ಓಕೆನಾ. ಇದೇನ್ ಮಾಡುತ್ತೆ, ಜನರಲ್ ಆಗಿ ನಮಗೆ ಗೊತ್ತು ಮೈಟೊಕಾಂಡ್ರಿಯಾ ಬಂದ್ಬಿಟ್ಟು ಪವರ್ ಹೌಸ್ ಆಫ್ ಸೆಲ್ ಅಂತ. ಇದೇನ್ ಮಾಡುತ್ತೆ, ಆ ಸೆಲ್ಗಳಿಗೆ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು, ಇನ್ನರ್ ಸೆಗ್ಮೆಂಟ್. ಆಮೇಲೆ ಸಿನಾಪ್ಟಿಕ್ ಟರ್ಮಿನಲ್ ಅಂತ ಇರುತ್ತೆ. ಸೊ ಈ ಸಿನಾಪ್ಟಿಕ್ ರೀಜನ್ ಇದೆಯಲ್ಲ, ಅದೇ ಸಿನಾಪ್ಟಿಕ್ ಟರ್ಮಿನಲ್ ಅಂದ್ರೆ ಅದೇನ್ ಮಾಡುತ್ತೆ, ನರ್ವ್ ಸೆಲ್ಸ್ಗೆ ಸಿಗ್ನಲ್ಸ್ನ ಸೆಂಡ್ ಮಾಡ್ತಿರತ್ತೆ. ಆ ಸಿಗ್ನಲ್ಸ್ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಓಕೆನಾ. ಬ್ರೈನಿಗೆ ಅಂದ್ರೆ ಇಟ್ ವಿಚ್ ಕ್ಯಾರೀಸ್ ದ ಇನ್ಫಾರ್ಮೇಶನ್ ಟು ದ ಬ್ರೈನ್. ಓಕೆ. ಸೊ ದಟ್ ಇಸ್ ವಾಟ್. ಅರ್ಥ ಆಯ್ತಲ್ವಾ. ರಾಡ್ ಸೆಲ್ಸ್ ಅಂದ್ರೆ ಯಾವಾಗ ಕತ್ಲೆ ಇರುತ್ತೆ, ಸ್ವಲ್ಪ ಡಿಮ್ ಇರುತ್ತೆ ಲೈಟು, ಆ ಟೈಮಲ್ಲಿ ನೋಡೋದಕ್ಕೆ ಈ ಒಂದು ರಾಡ್ ಸೆಲ್ಸ್ ಹೆಲ್ಪ್ ಆಗುತ್ತೆ. ಈ ಒಂದು ರಾಡ್ ಸೆಲ್ಸ್ ಅಲ್ಲಿ ಮೇನ್ ಆಗಿ 3 ಪಾರ್ಟ್ಸ್ ಇದಾವೆ. ಔಟರ್ ಸೆಗ್ಮೆಂಟು, ಇನ್ನರ್ ಸೆಗ್ಮೆಂಟು, ಸಿನಾಪ್ಟಿಕ್ ಟರ್ಮಿನಲ್. ಔಟರ್ ಸೆಗ್ಮೆಂಟ್ ಅಲ್ಲಿ ನಮಗೆ ಲೈಟ್ನ ಡಿಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನರ್ ಸೆಗ್ಮೆಂಟ್ ಅಲ್ಲಿ ಆ ಒಂದು ಸೆಲ್ಸ್ಗಳಿಗೆ ಎನರ್ಜಿನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸಿನಾಪ್ಟಿಕ್ ಟರ್ಮಿನಲ್ಸ್ ಅಲ್ಲಿ ಇದೇನ್ ಮಾಡುತ್ತೆ ಅಂದ್ರೆ ನರ್ವ್ ಸೆಲ್ಸ್ಗೆ ಸಿಗ್ನಲ್ಸ್ನ ಕಳಿಸುತ್ತೆ. ಈ ಒಂದು ಸಿಗ್ನಲ್ಗಳಲ್ಲಿ ಬ್ರೈನ್ ಏನು ಮಾಡಬೇಕು ಅನ್ನೋ ಇನ್ಫಾರ್ಮೇಶನ್ ಕೂಡ ಇರುತ್ತೆ. ಓಕೆನಾ. ಇದರದ್ದು ಜನರಲ್ ಆಗಿ ಇರೋಂಥ ಫಂಕ್ಷನ್ಸ್ ಬಂದ್ಬಿಟ್ಟು ಇದೇನಂದ್ರೆ ಲೋ ಲೈಟಲ್ಲಿ ಇದ್ದಾಗ ಮಾತ್ರ ಈ ಒಂದು ಸೆಲ್ಸ್ಗಳು ವರ್ಕ್ ಆಗುತ್ತೆ. ಆಮೇಲೆ ಯಾವುದೇ ರೀತಿ ಕಲರ್ಸ್ನ ಡಿಟೆಕ್ಟ್ ಮಾಡೋದಿಲ್ಲ, ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಷನ್ ಅಷ್ಟೇ. ಓಕೆನಾ. ಸೊ ದಟ್ ಈಸ್ ಅಬೌಟ್ ರಾಡ್ ಸೆಲ್ಸ್. ಇವಾಗ ನಾವು ಕೋನ್ ಸೆಲ್ಸ್ ಬಗ್ಗೆ ಮಾತಾಡೋಣ. ಸೊ ಇವಾಗ ಈ ಕೋನ್ ಸೆಲ್ಸ್ ಯಾವಾಗಪ್ಪ ಹೆಲ್ಪ್ ಆಗುತ್ತೆ ಅಂದರೆ, ಯಾವಾಗ ಡೇ ಟೈಮಲ್ಲಿ ಇರ್ತೀರಾ, ಆಮೇಲೆ ನೀವು ಕಲರ್ಸ್ನ ರೆಕಾಗ್ನೈಸ್ ಮಾಡ್ತಿರ್ತೀರಾ, ಆವಾಗ ಈ ಒಂದು ಕೋನ್ ಸೆಲ್ಸ್ ಏನಾಗುತ್ತೆ, ಆಕ್ಟಿವ್ ಆಗುತ್ತೆ. ಮತ್ತೆ ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಡಿಟೆಕ್ಟ್ ಮಾಡೋದಕ್ಕೆ ಕಲರ್ಸ್ನೆಲ್ಲ. ಓಕೆ. ಇದರಲ್ಲೂ ಕೂಡ 3 ಮೇನ್ ಪಾರ್ಟ್ಸ್ ಇದೆ. ಒಂದು ಔಟರ್ ಸೆಗ್ಮೆಂಟ್, ಇನ್ನರ್ ಸೆಗ್ಮೆಂಟ್, ಸಿನಾಪ್ಟಿಕ್ ಟರ್ಮಿನಲ್ ಅಂತ. ಸೊ ಸೇಮ್ ಇದು ಅಷ್ಟೇ. ಏನಂದ್ರೆ ಔಟರ್ ಸೆಗ್ಮೆಂಟ್ ಇದು ಕೂಡ ಏನಂತೀರಾ, ಕಲರ್ ಸೆನ್ಸಿಟಿವ್ ಪಿಗ್ಮೆಂಟ್ಸ್ ಅಂತ ಕರಿತೀವಿ. ಅಂತ ಅಂದ್ರೆ ಇದನ್ನ ಕಲರ್ ಸೆನ್ಸಿಟಿವ್ ಪಿಗ್ಮೆಂಟ್ಸ್ ಇರುತ್ತೆ ಇದರಲ್ಲಿ. ಸೊ ಇದೇನ್ ಮಾಡುತ್ತೆ, ಕಲರ್ಸ್ನ ಡಿಟೆಕ್ಟ್ ಮಾಡುತ್ತೆ. ಆಮೇಲೆ ಇನ್ನರ್ ಸೆಗ್ಮೆಂಟ್ ಏನು ಮಾಡುತ್ತೆ ಅಂದರೆ ಇದರಲ್ಲೂ ಕೂಡ ನ್ಯೂಕ್ಲಿಯಸ್ ಇರುತ್ತೆ. ಇದೇನು ಮಾಡುತ್ತೆ, ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಸಿನಾಪ್ಟಿಕ್ ಟರ್ಮಿನಲ್ ಏನು ಮಾಡುತ್ತೆ ಅಂದರೆ ಇದು ಸಿಗ್ನಲ್ಸ್ನ ಸೆಂಡ್ ಮಾಡುತ್ತೆ. ಅಂದರೆ ಲೈಕ್ ಇಟ್ ವಿಲ್ ಸೆಂಡ್ ದ ಸಿಗ್ನಲ್ಸ್ ಟು ದ ಆಪ್ಟಿಕ್ ನರ್ವ್ಸ್. ಸೊ ಆಪ್ಟಿಕ್ ನರ್ವ್ಸ್ ಥ್ರೂ ದ ನರ್ವ್ ಸೆಲ್ಸ್ ಮುಖಾಂತರ ಏನು ಮಾಡ್ತೀವಿ, ನಾವು ಸಿಗ್ನಲ್ಸ್ನ ಸೆಂಡ್ ಮಾಡ್ತೀವಿ. ಯಾವುದಕ್ಕೆ, ಆಪ್ಟಿಕ್ ನರ್ವ್ಗೆ. ಓಕೆ. ಜನರಲ್ ಆಗಿ ಇದೇನು ಮಾಡುತ್ತೆ ಅಂತ ಅಂದರೆ ಇದು ಬ್ರೈಟ್ ಲೈಟ್ ಇದ್ದಾಗ ಮಾತ್ರ ವರ್ಕ್ ಆಗುತ್ತೆ. ಮತ್ತು ಇದು ಕಲರ್ಸ್ಗಳನ್ನ ನೋಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಇದು ಶಾರ್ಪ್ ಮತ್ತು ಕ್ಲಿಯರ್ ವಿಷನ್ಗೆ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅರ್ಥ ಆಯ್ತಲ್ವಾ. ಸೊ ಇವಾಗ ನಿಮಗೆ ಡಿಫ್ರೆನ್ಸ್ ಕೇಳಿದ್ರು ಕೂಡ ನೀವು ಬರಿಬೇಕು. ಸೊ ಹೆಂಗೆ ಅಂದರೆ ಇವಾಗ ರಾಡ್ ಸೆಲ್ಸ್ಗಳು ಡಿಮ್ ಲೈಟಲ್ಲಿ ವರ್ಕ್ ಆಗುತ್ತೆ, ಕೋನ್ ಸೆಲ್ಸು ಬ್ರೈಟ್ ಲೈಟಲ್ಲಿ ವರ್ಕ್ ಆಗುತ್ತೆ. ಆಮೇಲೆ ರಾಡ್ ಸೆಲ್ಸು ನೈಟ್ ವಿಷನಲ್ಲಿ ವರ್ಕ್ ಆಗುತ್ತೆ, ಕೋನ್ ಸೆಲ್ಸು ಡೇ ವಿಷನ್ಗೆ ಯೂಸ್ ಆಗುತ್ತೆ. ಆಮೇಲೆ ರಾಡ್ ಸೆಲ್ಸು ನಾವು ಬರೀ ಬ್ಲ್ಯಾಕ್ ಆ್ಯಂಡ್ ವೈಟಾಗಿ ಕಾಣಿಸುತ್ತೆ. ಸೊ ಕೋನ್ ಸೆಲ್ಸ್ ಮುಖಾಂತರ ನಾವೇನು ಮಾಡ್ಬೋದು, ಕಲರ್ನ ಐಡೆಂಟಿಫೈ ಮಾಡ್ಬೋದು, ಡಿಟೆಕ್ಟ್ ಮಾಡ್ಬೋದು. ಆಮೇಲೆ ರಾಡ್ ಸೆಲ್ಸು ಜಾಸ್ತಿ ಸೆನ್ಸಿಟಿವ್ ಇರುತ್ತೆ ಲೈಟಿಗೆ. ಸೊ ಕೋನ್ ಸೆಲ್ಸ್ ಏನು ಮಾಡುತ್ತೆ, ಸ್ವಲ್ಪ ಕಡಿಮೆ ಇರುತ್ತೆ ಸೆನ್ಸಿಟಿವ್ನೆಸ್ಸು. ಸೊ ಈ ಥರ ನೀವು ಬರಿಬೇಕು. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ರಾಡ್ ಸೆಲ್ಸ್ ಆ್ಯಂಡ್ ಕೋನ್ ಸೆಲ್ಸ್. ಸೊ ನೆಕ್ಸ್ಟ್ ದ ಕಿಡ್ನಿ ಫಿಲ್ಟ್ರೇಷನ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಸೊ ಕಿಡ್ನಿ ಫಿಲ್ಟ್ರೇಷನ್ ಸಿಸ್ಟಮ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತು, ಕಿಡ್ನೀಸು ನ್ಯಾಚುರಲ್ ಫಿಲ್ಟರ್ಸ್ ತರ ವರ್ಕ್ ಆಗುತ್ತೆ ನಮ್ಮ ಬಾಡಿಲಿ. ಅದೇನ್ ಮಾಡುತ್ತೆ, ಬ್ಲಡ್ನೆಲ್ಲ ಕ್ಲೀನ್ ಮಾಡುತ್ತೆ. ಹೆಂಗೆ ಅಂದ್ರೆ ವೇಸ್ಟ್ ಮೆಟೀರಿಯಲ್ಸ್ನ ರಿಮೂವ್ ಮಾಡ್ಬೋದು. ಆಮೇಲೆ ಎಕ್ಸ್ಟ್ರಾ ವಾಟರ್ನ ರಿಮೂವ್ ಮಾಡೋದಾಗ್ಲಿ, ಅಥವಾ ಎಕ್ಸೆಸಿವ್ ಸಾಲ್ಟ್ ಏನಾದರೂ ಇದ್ರೆ ಅದನ್ನ ರಿಮೂವ್ ಮಾಡೋದಾಗ್ಲಿ. ಸೊ ಈ ತರ ರಿಮೂವ್ ಮಾಡಿಬಿಟ್ಟು ಬ್ಲಡ್ ಇಂದ ಒಂದು ಕ್ಲೀನ್ ಬ್ಲಡ್ನ ಏನು ಮಾಡುತ್ತೆ, ರಿಟರ್ನ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನ ನಾವು ನ್ಯಾಚುರಲ್ ಫಿಲ್ಟರ್ಸ್ ಅಂತಾನೆ ಕರಿತೀವಿ ನಮ್ಮ ಬಾಡಿಯಲ್ಲಿ, ಅಲ್ವಾ. ಸೊ ದಟ್ ಇಸ್ ವಾಟ್. ಯಾವ ರೀತಿ ಇದು ಕಿಡ್ನೀಸ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇವಾಗ ಏನು ಗೊತ್ತಾ, ಸೊ ಇವಾಗ ಕಿಡ್ನೀಸಲ್ಲಿ ನಮ್ಗೆ ಗೊತ್ತು ಸಾಕಷ್ಟು ನೆಫ್ರಾನ್ಸ್ ಇರುತ್ತೆ. ಅದ್ರದ್ದು ಕೂಡ ನಾವೇನು ಮಾಡೋಣ, ಸ್ಟ್ರಕ್ಚರ್ಸ್ ಆಗಲಿ ವರ್ಕಿಂಗ್ ಆಗಲಿ ನೋಡ್ತಾ ಹೋಗೋಣ. ಫಸ್ಟಿಗೆ ಇದನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಇವಾಗ ಬ್ಲಡ್ ಏನಾಗುತ್ತೆ, ಕಿಡ್ನಿಗೆ ಎಂಟರ್ ಆಗುತ್ತೆ. ಓಕೆನಾ. ಬ್ಲಡ್ಡಲ್ಲಿ ತುಂಬ ವೇಸ್ಟ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಆ ವೇಸ್ಟ್ ಪ್ರಾಡಕ್ಟ್ಸ್ ಇರುತ್ತಲ್ವಾ ಬ್ಲಡ್ಡಲ್ಲಿ, ಅದೇ ಬ್ಲಡ್ ಏನಾಗುತ್ತೆ, ಕಿಡ್ನಿಗೆ ಎಂಟರ್ ಆಗುತ್ತೆ. ಆಮೇಲೆ ಈ ಕಿಡ್ನಿ ಏನು ಮಾಡುತ್ತೆ, ಆ ಒಂದು ಬ್ಲಡ್ನ ಫಿಲ್ಟರ್ ಮಾಡುತ್ತೆ. ಯಾವ ಥರ ಫಿಲ್ಟರ್ ಮಾಡುತ್ತೆ, ಇವಾಗ ವೇಸ್ಟ್ ಮೆಟೀರಿಯಲ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ವಾಟರ್ಸ್ ಆಗಿರ್ಬೋದು, ಅಥವಾ ಈ ಸಾಲ್ಟ್ ಇರ್ಬೋದು, ಅದನ್ನೆಲ್ಲ ಏನು ಮಾಡುತ್ತೆ, ಸಪ್ರೇಟ್ ಮಾಡುತ್ತೆ. ಓಕೆನಾ. ಆಮೇಲೆ ಆ ಬಾಡಿ ಏನು ಮಾಡುತ್ತೆ, ಆ
ಯೂಸ್ಫುಲ್ ಸಬ್ಸ್ಟೆನ್ಸಸ್ನ ಮಾತ್ರ ತಗೊಳುತ್ತೆ. ಇವಾಗ ವಾಟರ್ ಆಗಿರ್ಬೋದು, ಗ್ಲೂಕೋಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಯಾವ್ಯಾವ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಇರುತ್ತೆ ಅದನ್ನ ಮಾತ್ರ ಬಾಡಿ ತಗೊಂಡ್ಬಿಟ್ಟು ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಏನ್ ಮಾಡುತ್ತೆ, ಯೂರಿನ್ ಮುಖಾಂತರ ಆಚೆ ಹೋಗ್ಸತ್ತೆ. ಓಕೆನಾ. ಇವಾಗ ವೇಸ್ಟ್ ಏನ್ ರಿಮೈನಿಂಗ್ ವೇಸ್ಟ್ ಇರುತ್ತಲ್ವಾ ಅದೆಲ್ಲ ಯೂರಿನ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ಆ ಯೂರಿನ್ ಏನಾಗುತ್ತೆ, ಯೂರಿನರಿ ಬ್ಲಾಡರ್ ಇರುತ್ತೆ ಅಲ್ವಾ, ಯೂರಿನರಿ ಬ್ಲಾಡರಿಗೆ ಫ್ಲೋ ಆಗತ್ತೆ ಅಷ್ಟೇ. ಓಕೆನಾ. ಅರ್ಥ ಆಯ್ತಲ್ವಾ ಯಾವ ರೀತಿ ಕಿಡ್ನಿ ವರ್ಕ್ ಆಗತ್ತೆ ಅಂತ. ಆಮೇಲೆ ಇವಾಗ ನಮಗೆ ನಾನು ಹೇಳ್ದೆ ಕಿಡ್ನಿಯಲ್ಲಿ ಸಾಕಷ್ಟು ನೆಫ್ರಾನ್ಗಳಿರುತ್ತೆ ಅಂತ. ಆ ನೆಫ್ರಾನ್ ಅಂದ್ರೆ ಏನು? ನೆಫ್ರಾನ್ ಅಂದ್ರೆ ಅದೊಂದು ಬೇಸಿಕ್ ಸ್ಟ್ರಕ್ಚರ್. ಓಕೆನಾ. ಅದೊಂದು ಫಂಕ್ಷನಲ್ ಯೂನಿಟ್ ಅಂತಾನೆ ಹೇಳ್ಬೋದು ಕಿಡ್ನಿಗೆ. ಓಕೆನಾ. ದಟ್ ಈಸ್ ಅ ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ದ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ. ಸಿ ಹಿಯರ್ ನಾನು ಆಲ್ರೆಡಿ ಅದು ಸ್ಟ್ರಕ್ಚರ್ ಆಫ್ ದ ಕಿಡ್ನೀಸ್ ಅಲ್ಲಿ ನಾನು ಸ್ಟ್ರಕ್ಚರ್ ಆಫ್ ದ ನೆಫ್ರಾನ್ಸ್ ಕೂಡ ಬರ್ದಿದ್ದೀನಿ. ಓಕೆ. ಸೊ ಇದರಲ್ಲಿ ಈ ಒಂದು ನೆಫ್ರಾನ್ಸ್ ಅಲ್ಲಿ ತುಂಬಾ ಪಾರ್ಟ್ಸ್ ಇದಾವೆ. ಓಕೆನಾ. ಗ್ಲೋಮ್ಯುರಲಸ್ ಅದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ ಗ್ಲೋಮ್ಯುರಲಸ್ ಅಲ್ಲಿ ಏನಂದ್ರೆ ಅದೊಂದು ನೆಟ್ವರ್ಕ್ ಆಫ್ ಟೈನಿ ಬ್ಲಡ್ ಕ್ಯಾಪಿಲರೀಸ್. ಸೊ ಇದೇನ್ ಮಾಡುತ್ತೆ, ಬ್ಲಡ್ ನ ಫಿಲ್ಟರ್ ಮಾಡುತ್ತೆ. ಆಮೇಲೆ ಬೌಮನ್ ಕ್ಯಾಪ್ಸುಲ್ ಕೂಡ ಇರುತ್ತೆ. ಇದೇನಪ್ಪ ಅಂತ ಅಂದ್ರೆ ಕಪ್ ಶೇಪ್ಡ್ ಸ್ಟ್ರಕ್ಚರ್ ಇರುತ್ತೆ. ಸೊ ಅದೇನಾಗಿರುತ್ತೆ, ಗ್ಲೋಮ್ಯುರಲಸ್ ಇರುತ್ತಲ್ಲ ಅದ್ರ ಸರೌಂಡಿಂಗ್ ಇರುತ್ತೆ. ಆಮೇಲೆ ಇದೇನ್ ಮಾಡುತ್ತೆ, ಆ ಫಿಲ್ಟರ್ಡ್ ಫ್ಲೂಯಿಡ್ ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಟ್ಯೂಬ್ಯೂಲ್ ಇರುತ್ತೆ. ಓಕೆನಾ. ಸೊ PCT ಅಂತ ಹೇಳ್ತಾರೆ. ಸೊ ಇದೇನ್ ಮಾಡುತ್ತೆ, ತುಂಬಾ ಮೋಸ್ಟ್ ಆಫ್ ದ ವಾಟರ್ ವಿಲ್ ಗೆಟ್ ಅಬ್ಸಾರ್ಬ್ಡ್ ಹಿಯರ್. ಓಕೆ. ಆಮೇಲೆ ಆ ಲೂಪ್ ಎಂಟರ್ ಆಗುತ್ತೆ. ಸೊ ಆ ಲೂಪ್ ಅಲ್ಲಿ ಏನಾಗುತ್ತೆ, ಮತ್ತೆ ವಾಟರ್ ಮತ್ತೆ ಏನಾದ್ರು ಕೆಲವೊಂದು ಸಾಲ್ಟ್ ಇದ್ರೆ ಅದೇನ್ ಮಾಡುತ್ತೆ, ಅಬ್ಸಾರ್ಬ್ ಮಾಡುತ್ತೆ, ಅಬ್ಸಾರ್ಬ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ದ ಯೂರಿನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆನಾ. ಹೆಲ್ಪ್ಸ್ ಟು ಕಾನ್ಸಂಟ್ರೇಟ್ ದ ಯೂರಿನ್. ಓಕೆ. ಆಮೇಲೆ ನೆಕ್ಸ್ಟ್ ಅದರಲ್ಲಿ ಇದು ಇವಾಗ ನಾವು ಆಲ್ರೆಡಿ ಆ ಟ್ಯೂಬ್ಯೂಲ್ ಬಗ್ಗೆ ನೋಡಿದ್ವಿ. ಆಮೇಲೆ ಡಕ್ಟ್ ಏನಪ್ಪ ಮಾಡುತ್ತೆ ಅಂದ್ರೆ ಇದು ಯೂರಿನ್ ನ ಕಲೆಕ್ಟ್ ಮಾಡುತ್ತೆ. ತುಂಬಾ ನೆಫ್ರಾನ್ಸ್ ಗಳಿಂದ ಈ ತರ ಫಿಲ್ಟರ್ ಆಗಿರುವಂತದ್ನ ಕಲೆಕ್ಟ್ ಮಾಡುತ್ತೆ ನೆಫ್ರಾನ್ ಅಲ್ಲಿ. ಓಕೆನಾ. ಸೊ ಅದನ್ನ ಆ ಯೂರಿನ್ ನ ಕಲೆಕ್ಟ್ ಮಾಡ್ಬಿಟ್ಟು ಆ ಒಂದು ಯೂರಿನ್ ನ ಏನ್ ಮಾಡುತ್ತೆ, ಯುರೇಟರ್ ಮುಖಾಂತರ ಯೂರಿನರಿ ಬ್ಲಾಡರ್ಗೆ ಕಳಿಸುತ್ತೆ. ಅರ್ಥ ಆಯ್ತಲ್ವಾ. ಸೊ ದಿಸ್ ಇಸ್ ದ ವರ್ಕಿಂಗ್ ಆ್ಯಂಡ್ ದ ಪಾರ್ಟ್ಸ್ ಆಫ್ ದ ನೆಫ್ರಾನ್. ಓಕೆ. ನಾರ್ಮಲ್ ಆಗಿ ಫಂಕ್ಷನ್ಸ್ ಹೇಳಬೇಕು ಅಂತ ಅಂದ್ರೆ ಫಿಲ್ಟರ್ ಮಾಡುತ್ತೆ ಬ್ಲಡ್ನ, ವೇಸ್ಟ್ ಪ್ರಾಡಕ್ಟ್ಸ್ನ ರಿಮೂವ್ ಮಾಡುತ್ತೆ, ಯೂಸ್ಫುಲ್ ಪ್ರಾಡಕ್ಟ್ಸ್ನ ಅಬ್ಸಾರ್ಬ್ ಮಾಡುತ್ತೆ, ಆಮೇಲೆ ಯೂರಿನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ಕಿಡ್ನಿ ಫಿಲ್ಟ್ರೇಷನ್. ಓಕೆನಾ. ಸೊ ಇದರದ್ದು ಲೈಕ್ ನೆಫ್ರಾನ್ ಸ್ಟ್ರಕ್ಚರು ಕೂಡ ಹೇಳಿದ್ದೀನಿ. ಸೊ ಯು ಕ್ಯಾನ್ ಸಿ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಕಿಡ್ನೀಸ್ ಆಸ್ ವೆಲ್. ಓಕೆ. ನಾನು ಆಮೇಲೆ ವರ್ಕಿಂಗ್ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಯಾವ ರೀತಿ ವರ್ಕ್ ಆಗತ್ತೆ ಅಂತ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ದ ಮಸ್ಕ್ಯುಲರ್ ಆ್ಯಂಡ್ ಸ್ಕೆಲಿಟಲ್ ಸಿಸ್ಟಮ್ ಆಸ್ ಅ ಸ್ಕ್ಯಾಫೋಲ್ಡ್ಸ್. ಓಕೆ. ಸೊ ಇವಾಗ ಸ್ಕ್ಯಾಫೋಲ್ಡ್ ಅಂದ್ರೆ ಏನು? ಸ್ಕ್ಯಾಫೋಲ್ಡ್ ಅಂದ್ರೆ ಸಪೋರ್ಟಿಂಗ್ ಫ್ರೇಮ್ ವರ್ಕ್. ಅಂದ್ರೆ ಇವಾಗ ಯಾವ ರೀತಿ ಒಂದು ಬಿಲ್ಡಿಂಗ್ಗೆ ನಿಮಗೆ ಸಪೋರ್ಟ್ ಸ್ಟ್ರಕ್ಚರ್ ಬೇಕು, ಅದೇ ತರ ನಮ್ಮ ಒಂದು ಸ್ಕೆಲಿಟಲ್ ಸಿಸ್ಟಮ್ ಆಗಿರ್ಬೋದು, ಮಸ್ಕ್ಯುಲರ್ ಸಿಸ್ಟಮ್ ಆಗಿರ್ಬೋದು, ಇದಕ್ಕೂ ಕೂಡ ಒಂದು ಸಪೋರ್ಟ್ ಅನ್ನೋದು ಬೇಕು. ಓಕೆನಾ. ಅದು ಈ ಒಂದು ಸ್ಕ್ಯಾಫೋಲ್ಡ್ ಮಾಡುತ್ತೆ. ಸೊ ಈ ಸ್ಕ್ಯಾಫೋಲ್ಡ್ ಅನ್ನೋದು ಒಂದು ಸಪೋರ್ಟಿಂಗ್ ಸ್ಟ್ರಕ್ಚರು ಸ್ಕೆಲಿಟಲ್ ಮತ್ತೆ ಮಸ್ಕ್ಯುಲರ್ ಸಿಸ್ಟಮ್ಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಮೂಮೆಂಟ್ ಆಫ್ ದ ಬಾಡಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ. ಅರ್ಥ ಆಯ್ತಲ್ವಾ. ಇವಾಗ ನಾವು ಸ್ಕೆಲಿಟಲ್ ಸಿಸ್ಟಮ್ ಆಸ್ ಅ ಸ್ಕ್ಯಾಫೋಲ್ಡ್ ಬಗ್ಗೆ ನೋಡೋಣ. ಸೊ ಈ ಒಂದು ಸ್ಕೆಲಿಟಲ್ ಸಿಸ್ಟಮ್ ಏನಪ್ಪ ಅಂತ ಅಂದ್ರೆ ಬೋನ್ಸ್ ಇಂದ ಮಾಡಿರ್ತಾರೆ. ನಮ್ಗೆ ಆಲ್ರೆಡಿ ಗೊತ್ತು ಸ್ಕೆಲಿಟನ್ ಅಂತ ಅಂದ್ರೆ ಏನಂತ. ಸೊ ಇವಾಗ ಈ ಸ್ಕೆಲಿಟಲ್ ಸಿಸ್ಟಮ್ ಏನ್ ಮಾಡಿರ್ತಾರೆ, ಬೋನ್ಸ್ ಇಂದ ಮಾಡಿರ್ತಾರೆ. ಇದರದ್ದು ಫಂಕ್ಷನ್ ಏನಪ್ಪಾ ಅಂತ ಅಂದ್ರೆ, ಸೊ ಇದೇನ್ ಮಾಡುತ್ತೆ, ಬಾಡಿಗೆ ಶೇಪ್ ಕೊಡುತ್ತೆ, ಆಮೇಲೆ ಬಾಡಿಗೆ ಸಪೋರ್ಟ್ ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ ಸಪೋರ್ಟ್ನ, ಆಮೇಲೆ ಇಂಪಾರ್ಟೆಂಟ್ ಆರ್ಗನ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ. ಇವಾಗ ನಮ್ಮ ಬ್ರೈನ್ ನ ಯಾವುದು ಪ್ರೊಟೆಕ್ಟ್ ಮಾಡ್ತಿರತ್ತೆ ಹೇಳಿ? ಸ್ಕಲ್. ಆ ಸ್ಕಲ್ ಯಾವ ರೀತಿಯಿಂದ ಮಾಡಿರ್ತಾರೆ, ಅದು ಬೋನ್ ಇಂದಾನೆ ಆಗಿರುತ್ತೆ. ಓಕೆನಾ. ಆ ಸ್ಕಲ್ ಏನ್ ಮಾಡುತ್ತೆ, ನಮ್ಮ ಒಂದು ಬ್ರೈನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆನಾ. ಇವಾಗ ನಮ್ಮ ಹಾರ್ಟ್ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, ಅದು ಕೂಡ ರಿಬ್ ಕೇಜ್ ಇಂದ ಪ್ರೊಟೆಕ್ಟ್ ಆಗಿರುತ್ತೆ ಅಲ್ವಾ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಬಾಡಿ ಮೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಮಸಲ್ಸ್ಗೂ ಕೂಡ ಇವಾಗ ಕೆಲವೊಂದ್ಸತಿ ಇವಾಗ ನಾವು ಮಸಲ್ ಸ್ಕ್ಯಾಫೋಲ್ಡ್ ಎಲ್ಲ ಏನಾಗಿರುತ್ತೆ, ಇದು ಸ್ಕೆಲಿಟಲ್ ಸಿಸ್ಟಮ್ಗೆ ಅದೇನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಅದ್ರ ಬಗ್ಗೆನೂ ನಾವು ನೋಡ್ತಾ ಹೋಗೋಣ. ಅರ್ಥ ಆಯ್ತಲ್ಲ. ಇವಾಗ ಸ್ಕೆಲಿಟಲ್ ಸಿಸ್ಟಮ್ ಏನ್ ಮಾಡುತ್ತೆ, ಇಟ್ ಈಸ್ ಮೇಡ್ ಅಪ್ ಆಫ್ ಬೋನ್ಸ್. ಇಟ್ ಆಕ್ಟ್ಸ್ ಲೈಕ್ ಅ ಫ್ರೇಮ್ ವರ್ಕ್ ಟು ಅವರ್ ಬಾಡಿ, ಸಪೋರ್ಟ್ ಫ್ರೇಮ್ ವರ್ಕ್ ಟು ಅವರ್ ಬಾಡಿ.
ಅರ್ಥ ಆಯ್ತಲ್ವಾ? ಸೊ ಹಂಗೆ ಇವಾಗ ನಾವು ಮಸ್ಕ್ಯುಲರ್ ಸಿಸ್ಟಮ್ ಆಸ್ ಅ ಸ್ಕ್ಯಾಫೋಲ್ಡ್ ಬಗ್ಗೆ ನೋಡೋಣ. ಸೊ ಈ ಒಂದು ಮಸ್ಕ್ಯುಲರ್ ಸಿಸ್ಟಮ್ ಆಫ್ ದ ಸ್ಕ್ಯಾಫೋಲ್ಡು, ಸೊ ಈ ಒಂದು ಮಸ್ಕ್ಯುಲರ್ ಸಿಸ್ಟಮ್ ಇರುತ್ತಲ್ವಾ, ಇದು ನಾವು ಮಸಲ್ಸ್ ಇಂದ ಆಗಿರುತ್ತೆ. ಓಕೆನಾ? ಸೊ ಇದೇನಾಗುತ್ತೆ, ಬೋನ್ಗೆ ಅಟ್ಯಾಚ್ ಆಗಿರುವಂಥದ್ದು. ಇದು ಸೇಮ್ ಫಂಕ್ಷನ್ಸ್ ಮಾಡುತ್ತೆ. ಮೂವ್ಮೆಂಟ್ ಆಫ್ ದ ಬಾಡಿಗೆ ಯೂಸ್ ಅಂದರೆ ಹೆಲ್ಪ್ ಆಗುತ್ತೆ. ಆಮೇಲೆ ಬಾಡಿ ಪೋಸ್ಚರ್ನ ಮೇಂಟೈನ್ ಮಾಡುತ್ತೆ. ಆಮೇಲೆ ಇವಾಗ ರನ್ನಿಂಗ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ನೀವೇನಾದರೂ ಒಂದು ಆಬ್ಜೆಕ್ಟ್ಸ್ನ ಲಿಫ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅದಕ್ಕೂ ಕೂಡ ಈ ಒಂದು ಸಿಸ್ಟಮ್ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಓಕೆನಾ? ಆಮೇಲೆ ಸ್ಟ್ರೆಂತ್ ಮತ್ತು ಸ್ಟೆಬಿಲಿಟಿನ ಜಾಸ್ತಿ ಕೊಡುತ್ತೆ. ಓಕೆನಾ? ನಮ್ಮ ಒಂದು ಬಾಡಿಗೆ. ಅರ್ಥ ಆಯ್ತಲ್ವಾ? ಸೊ ಬೋನ್ ಏನು ಮಾಡುತ್ತೆ ಅಂತ ಅಂದರೆ, ಸೊ ಒಂದು ಸಪೋರ್ಟ್ ಮತ್ತು ಶೇಪ್ನ ಪ್ರೊವೈಡ್ ಮಾಡುತ್ತೆ. ಮಸಲ್ಸ್ ಬಂದ್ಬಿಟ್ಟು ಈ ಒಂದು ಬೋನ್ಸ್ಗೆ ಅಟ್ಯಾಚ್ ಆಗಿರುವಂಥದ್ದು. ಓಕೆನಾ? ಆಮೇಲೆ ಈ ಮಸಲ್ಸ್ ಯಾವಾಗ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ, ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗುತ್ತೆ, ಸೊ ಅವಾಗ ಬೋನ್ಸ್ ಏನಾಗುತ್ತೆ, ದೇ ವಿಲ್ ಪುಲ್ ದ ಬೋನ್ಸ್. ಓಕೆನಾ? ಇದೇನಾಗುತ್ತೆ, ನಮಗೆ ಮೂಮೆಂಟ್ ಅಂದರೆ ಬಾಡಿ ಮೂಮೆಂಟಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಅಬೌಟ್ ಮಸ್ಕ್ಯುಲರ್ ಸಿಸ್ಟಮ್ ಆ್ಯಂಡ್ ಸ್ಕೆಲಿಟಲ್ ಸಿಸ್ಟಮ್. ಓಕೆ, ಸೊ ಅದರದ್ದು ಮೆಕ್ಯಾನಿಸಮ್ ಎಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಐ ಆಮ್ ಜಸ್ಟ್ ಗಿವಿಂಗ್ ದ ಬ್ರೀಫ್ ಅಬೌಟ್ ದ್ಯಾಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಸೊ ರೈಟ್ ದ ಶಾರ್ಟ್ ನೋಟ್ ಆನ್ ಸ್ಪೈರೋಮೆಟ್ರಿ ಆ್ಯಂಡ್ ವೆಂಟಿಲೇಟರ್. ಓಕೆ, ಇವಾಗ ಸ್ಪೈರೋಮೆಟ್ರಿ ಅಂತ ಅಂದರೆ ಅದೊಂದು ಲಂಗ್ ಫಂಕ್ಷನ್ ಟೆಸ್ಟ್. ಓಕೆನಾ? ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಸೊ ಯಾವ ಥರ ನಮ್ಮ ಒಂದು ಲಂಗ್ಸ್ ವರ್ಕ್ ಆಗ್ತಿದೆ ಅಂತ ಮೆಷರ್ ಮಾಡೋದಕ್ಕೆ ಈ ಒಂದು ಸ್ಪೈರೋಮೆಟ್ರಿ. ಓಕೆನಾ? ಒಂದು ಲಂಗ್ ಫಂಕ್ಷನ್ ಟೆಸ್ಟ್. ಇದೇನು ಮಾಡುತ್ತೆ, ಒಂದು ವ್ಯಕ್ತಿ ಯಾವ ರೀತಿ ಹೆಂಗೆ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಿದ್ದಾರೆ, ಎಷ್ಟು ಏರ್ನ ಒಳಗಡೆ ಎಳ್ಕೋತಾರೆ, ಎಷ್ಟು ಏರ್ನ ಆಚೆ ಬಿಡ್ತಾರೆ. ಸೊ ದಟ್ ಈಸ್ ವಾಟ್. ಆಮೇಲೆ ಎಷ್ಟು ಫಾಸ್ಟಾಗಿ ಪರ್ಸನ್ನು ಯಾವ ರೀತಿ ಗಾಳಿನ ಒಳಗೆ ಎಳ್ಕೋತಾರೆ, ಎಕ್ಸೇಲ್ ಮಾಡ್ತಾರೆ ಅಥವಾ ಇನ್ಹೇಲ್ ಮಾಡ್ತಾರೆ, ಅದನ್ನು ಮೆಷರ್ ಮಾಡೋದಕ್ಕೆ ಈ ಒಂದು ಸ್ಪೈರೋಮೆಟ್ರಿ ಕೂಡ ಯೂಸ್ ಮಾಡುತ್ತೆ. ಇದನ್ನು ಮೆಷರ್ ಮಾಡ್ತಾರೆ. ಓಕೆನಾ? ಸ್ಪೈರೋಮೆಟ್ರಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಟೆಸ್ಟ್ ದಟ್ ಮೆಷರ್ಸ್ ದ ಅಮೌಂಟ್ ಅಂಡ್ ದ ಸ್ಪ್ರೆಡ್ ಆಫ್ ದ ಏರ್ ಎಂಟ್ರಿಂಗ್ ಅಂಡ್ ಲಿವಿಂಗ್ ದ ಲಂಗ್ಸ್. ಓಕೆನಾ? ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ, ಇವಾಗ ಲಂಗ್ ಡಿಸೀಸಸ್ನ ಡಯಾಗ್ನೈಸ್ ಅಂದರೆ ಇವಾಗ ಅದನ್ನ ಕ್ಯೂರ್ ಮಾಡೋದಕ್ಕೆ, ಇವಾಗ ಅಸ್ತಮಾ ಆಗಿರ್ಬೋದು, ಆಮೇಲೆ ಇನ್ನೊಂದು ಏನೋ ಇದೆಯಲ್ವಾ COPD ಅಂತ, ಅದನ್ನ ಕ್ಯೂರ್ ಮಾಡೋದಕ್ಕೆ, ಆಮೇಲೆ ಇದು ಜನರಲ್ ಆಗಿ ಲಂಗ್ ಫಂಕ್ಷನ್ನ ಚೆಕ್ ಮಾಡುತ್ತೆ, ಮಾನಿಟರ್ ಮಾಡ್ತಿರತ್ತೆ ಪ್ರೋಗ್ರೆಸ್ಸು, ಯಾವ ರೀತಿ ಟ್ರೀಟ್ಮೆಂಟ್ ನಡೀತಿದೆ. ಸೊ ಅದನ್ನೆಲ್ಲ ನಾವು ಈ ಸ್ಪೈರೋಮೆಟ್ರಿಯಿಂದ ನಾವೇನು ಮಾಡ್ಬೋದು, ಮೆಷರ್ ಮಾಡ್ಬೋದು. ಓಕೆನಾ? ಈ ಸ್ಪೈರೋಮೆಟ್ರಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಲಂಗ್ ಫಂಕ್ಷನ್ ಟೆಸ್ಟ್. ಇದೇನು ಮಾಡ್ತಾರೆ, ಯಾವ ರೀತಿ ನಮ್ಮ ಲಂಗ್ ವರ್ಕ್ ಆಗ್ತಿದೆ ಅಂತ ಚೆಕ್ ಮಾಡೋದಕ್ಕೆ ಸ್ಪೈರೋಮೆಟ್ರಿನ ಯೂಸ್ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಅ ಸ್ಪೈರೋಮೆಟ್ರಿ. ಇವಾಗ ವೆನ್ ಅ ಡಾಕ್ಟರ್ ಆಸ್ಕ್ ಯು ಟು ಟೇಕ್ ಅ ಡೀಪ್ ಬ್ರೆತ್ ರೈಟ್, ಅಥವಾ ಬ್ಲೋ as hard as possible right into the medicine. ಸೊ ಆ ಒಂದು ಟೆಸ್ಟ್ ನಾವು ಸ್ಪೈರೋಮೆಟ್ರಿ ಅಂತ ಕರಿತೀವಿ. ಇದನ್ನ ಜನರಲ್ ಆಗಿ ನಾವು ಹಾಸ್ಪಿಟಲ್ಸ್ ಅಲ್ಲಿ ನಾವು ನೋಡೇ ಇರ್ತೀವಿ ಅಲ್ವಾ? ಸೊ ದಿಸ್ ಇಸ್ ಅಬೌಟ್ ಸ್ಪೈರೋಮೆಟ್ರಿ. ದೇರ್ ಆರ್ 2 ಟೈಪ್ಸ್, ವಾಲ್ಯೂಮ್ ಬೇಸ್ಡ್ ಆ್ಯಂಡ್ ಫ್ಲೋ ಬೇಸ್ಡ್. ಓಕೆ, ಸೊ ವಾಲ್ಯೂಮ್ ಬೇಸ್ಡ್ ಹೆಂಗೆ ಅಂದರೆ ಎಷ್ಟು ಏರು ನೀವು ಬ್ರೀತ್ ಔಟ್ ಮಾಡ್ತೀರಾ, ಸೊ ದಟ್ ಈಸ್ ವಾಟ್ ವಾಲ್ಯೂಮ್ ಬೇಸ್ಡ್. ಫ್ಲೋ ಬೇಸ್ಡ್ ಅಂದರೆ ಮೆಷರ್ಸ್ ಹೌ ಫಾಸ್ಟ್ ದ ಏರ್ ಈಸ್ ಬ್ರೀತ್ ಔಟ್, ಎಷ್ಟು ಬೇಗ ನೀವು ಆಚೆ ಆ ಒಂದು ಏರ್ನ ಬಿಡ್ತೀರಾ. ಸೊ ದಟ್ ಇಸ್ ವಾಟ್. ಓಕೆ, ವರ್ಕಿಂಗ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಕಮಿಂಗ್ ಟು ವೆಂಟಿಲೇಟರ್. ಸೊ ಈ ಒಂದು ವೆಂಟಿಲೇಟರ್ ಬಂದು ಇದೊಂದು ಮೆಷಿನ್ ಅಂತಲೇ ಹೇಳ್ಬೋದು ಇದನ್ನು. ಓಕೆನಾ? ಸೊ ಇದೇನು ಮಾಡುತ್ತೆ ಅಂದರೆ, ಇಟ್ ಹೆಲ್ಪ್ಸ್ ದ ಪರ್ಸನ್ಸ್ ಟು ಬ್ರೀತ್ ವೆನ್ ದೇ ಕೆನಾಟ್ ಬ್ರೀತ್ ಪ್ರಾಪರ್ಲಿ ಆನ್ ದೇರ್ ಓನ್. ಯಾವಾಗ ಒಂದು ಪರ್ಸನ್ನು ಬ್ರೀತ್ ಮಾಡೋದಕ್ಕೆ ಆಗ್ತಿಲ್ಲ ಅವರು ಓನ್ ಆಗಿ ಅಂದಾಗ, ಸೊ ಈ ವೆಂಟಿಲೇಟರ್ ಅಥವಾ ಈ ಒಂದು ಡಿವೈಸ್ನ ಯೂಸ್ ಮಾಡ್ತೀವಿ. ಆಬ್ವಿಯಸ್ಲಿ ನೀವು ಈ ವರ್ಡ್ನ ಕೇಳೇ ಇರ್ತೀರ, ಎಸ್ಪೆಷಲಿ ಇವಾಗ COVID-19 ಟೈಮಲ್ಲಿ ವೆಂಟಿಲೇಟರ್ಸ್ ಇಲ್ಲ, ಬೆಡ್ಸ್ ಇಲ್ಲ ಅಂತ ಈ ಥರ ಹೇಳ್ತಾನೆ ಇದ್ರು ಅಲ್ವಾ? ಸೊ ಈ ವೆಂಟಿಲೇಟರ್ಸ್ ಏನಂದರೆ, ಯಾವಾಗ ಒಂದು ವ್ಯಕ್ತಿಗೆ ಉಸಿರಾಡೋದಕ್ಕೆ ತೊಂದರೆ ಆಗ್ತಿದೆ, ಅವರಷ್ಟಕ್ಕೆ ಅವ್ರು ಉಸಿರಾಡಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಟೈಮಲ್ಲಿ ಈ ಒಂದು ವೆಂಟಿಲೇಟರ್ ಅನ್ನೋ ಒಂದು ಮೆಷಿನ್ನ ಯೂಸ್ ಮಾಡ್ತಾರೆ. ಇದೇನು ಮಾಡುತ್ತೆ ಅಂದರೆ, ಆಕ್ಸಿಜನ್ ರಿಚ್ ಏರ್ನ ಅದು ಲಂಗ್ಸ್ಗೆ ಪುಷ್ ಮಾಡುತ್ತೆ. ಓಕೆನಾ? ಆಮೇಲೆ ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡುತ್ತೆ ಅಷ್ಟೇ. ಸೊ ಈ ವೆಂಟಿಲೇಟರ್ ಒಂದು ಸಪೋರ್ಟ್, ಬ್ರೀತಿಂಗಿಗೆ ಒಂದು ಸಪೋರ್ಟ್ ಅಷ್ಟೇ. ಸೊ ಇದು ಏನಪ್ಪ ಯೂಸಸ್ ಅಂತ ಅಂದರೆ, ಪೇಷಂಟ್ಸಿಗೆ ಸಿವಿಯರ್ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದಾಗ ವೆಂಟಿಲೇಟರ್ಸ್ ಯೂಸ್ ಮಾಡ್ತಾರೆ. ಆಮೇಲೆ ಏನಾದರೂ ಮೇಜರ್ ಸರ್ಜರೀಸ್ ಆಗ್ತಿದೆ,
ಅಥವಾ ಅಂಡರ್ ಅನಸ್ತೀಶಿಯಾ ಟೈಮಲ್ಲಿ, ಅನಸ್ತೀಶಿಯಾ ಅಂದರೆ ಅವ್ರಿಗೆ ಜ್ಞಾನನೇ ಇರೋದಿಲ್ಲ, ಓಕೆನಾ. ಅಂಥ ಒಂದು ಟೈಮಲ್ಲಿ ನಿಮಗೆ ಬ್ರೀತಿಂಗ್ ಬೇಕು ಅಂತ ಅಂದಾಗ ಸರ್ಜರಿ ಟೈಮಲ್ಲಿ, ಸೊ ಅವಾಗ ವೆಂಟಿಲೇಟರ್ಸ್ನ ಯೂಸ್ ಮಾಡ್ತಾರೆ. ಆಮೇಲೆ ಪೇಷಂಟ್ಸ್ ಯಾವಾಗ ICUಲಿ ಇರ್ತಾರೆ, ಆಮೇಲೆ ಸೀರಿಯಸ್ ಲಂಗ್ ಡಿಸೀಸಸ್ಗಳಿದ್ದಾಗ ಈ ಒಂದು ಏನಂತೀರಾ ಲೈಕ್ ವೆಂಟಿಲೇಟರ್ಸ್ನ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ದಟ್ಸ್ ಇಟ್. ಸೊ ಯು ಕ್ಯಾನ್ ಡಿಫ್ರೆನ್ಸ್ ಕೇಳಿದ್ರು ನೀವು ಬರಿಬೋದು. ಸ್ಪೈರೋಮೆಟ್ರಿ ಅನ್ನೋದು ಒಂದು ಟೆಸ್ಟ್, ವೆಂಟಿಲೇಟರ್ ಅನ್ನೋದು ಒಂದು ಮಷೀನು. ಸೊ ಸ್ಪೈರೋಮೆಟ್ರಿ ಲಂಗ್ ಫಂಕ್ಷನ್ನ ಮೆಷರ್ ಮಾಡುತ್ತೆ, ವೆಂಟಿಲೇಟರ್ ಬಂದ್ಬಿಟ್ಟು ಪರ್ಸನ್ನು ಉಸಿರಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಇದು ಡಯಾಗ್ನೋಸಿಸಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟು ಮತ್ತು ಲೈಫ್ ಸಪೋರ್ಟಿಗೆ ವೆಂಟಿಲೇಟರ್ನ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ದಟ್ ಈಸ್ ಅಬೌಟ್ ಸ್ಪೈರೋಮೆಟ್ರಿ ಆ್ಯಂಡ್ ದ ವೆಂಟಿಲೇಟರ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಬ್ರೈನ್ ಆಸ್ ಅ CPU. ಓಕೆ, ಸೊ ಇವಾಗ ನಮ್ಮ ಬ್ರೈನ್ ಬಂದ್ಬಿಟ್ಟು ಅದೊಂದು ಕಂಟ್ರೋಲ್ ಸೆಂಟರ್ ಅಲ್ವಾ ಹ್ಯೂಮನ್ ಬಾಡಿಯಲ್ಲಿ. ಇದೇನು ಮಾಡುತ್ತೆ? ಇನ್ಫಾರ್ಮೇಷನ್ನ ರಿಸೀವ್ ಮಾಡುತ್ತೆ. ತುಂಬ ಪಾರ್ಟ್ಸ್ಗಳಿಂದ ನಮ್ಮ ಬಾಡಿಲಿ ಇನ್ಫಾರ್ಮೇಷನ್ನ ರಿಸೀವ್ ಮಾಡಿಬಿಟ್ಟು ಪ್ರೋಸೆಸ್ ಮಾಡಿಬಿಟ್ಟು ಆ ಒಂದು ಇನ್ಸ್ಟ್ರಕ್ಷನ್ಸ್ನ ವಾಪಸ್ ಕಳಿಸುತ್ತೆ. ಸೊ ಇದು ನಮಗೆ ಬ್ರೈನ್ ಫಂಕ್ಷನ್, ನಮಗಿದೆಲ್ಲ ಗೊತ್ತು ಅಲ್ವಾ? ಸೊ ಹೆಂಗೆ ಇವಾಗ ಕಂಪ್ಯೂಟರಲ್ಲಿ CPU ಇರುತ್ತೆ ಅಲ್ವಾ, ಅದೇ ರೀತಿ ಎಲ್ಲ ಹೆಂಗೆ ಕಂಟ್ರೋಲ್ ಮಾಡುತ್ತೆ ಒಂದು ಕಂಪ್ಯೂಟರ್ನ ಆ ಒಂದು CPU, ಅದೇ ರೀತಿ ಬ್ರೈನ್ ಕಂಟ್ರೋಲ್ ಮಾಡುತ್ತೆ ಎಲ್ಲ ಆಕ್ಟಿವಿಟೀಸ್ನು ಹ್ಯೂಮನ್ ಬಾಡಿಯಲ್ಲಿ, ಓಕೆನಾ. ಸೊ ಅದಕ್ಕೆ ನಾವು ಬ್ರೈನ್ ಆಸ್ CPU ಅಂತ ನಾವು ಕರೆಯೋದು, ಓಕೆನಾ. ದಟ್ ಈಸ್ ವಾಟ್, ಇದನ್ನೇ ನೀವು ಎಳಿಬೇಕಾಗತ್ತೆ. ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದರೆ, ಇವಾಗ ಬ್ರೈನ್ ಏನು ಮಾಡುತ್ತೆ ಎಲ್ಲ ಕಡೆ, ಇವಾಗ ಐಸ್ ಆಗಿರ್ಬೋದು, ಇಯರ್ಸ್ ಆಗಿರ್ಬೋದು, ನೋಸ್ ಆಗಿರ್ಬೋದು, ಟಂಗ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಸೊ ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ನ ರಿಸೀವ್ ಮಾಡಿಬಿಟ್ಟು ಆ ಬ್ರೈನ್ ಏನು ಮಾಡುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ ಏನು ಬಂದಿರೋದು ಅಂತ. ಆಮೇಲೆ ಆ ಒಂದು ಇನ್ಫಾರ್ಮೇಷನ್ನ ಪ್ರೋಸೆಸ್ ಮಾಡುತ್ತೆ. ಬ್ರೈನ್ ನೆಕ್ಸ್ಟ್ ಏನು ಮಾಡುತ್ತೆ, ಆ ಬ್ರೈನ್ ಏನು ಮಾಡುತ್ತೆ, ಸಿಗ್ನಲ್ಸ್ನ ಕಳಿಸುತ್ತೆ ನರ್ವ್ಸ್ ಮುಖಾಂತರ ಆ ಮಸಲ್ಸಿಗೆ ಆ ಒಂದು ಸಿಗ್ನಲ್ಸ್ನ ಸೆಂಡ್ ಮಾಡುತ್ತೆ. ಆಮೇಲೆ ಆ ಒಂದು ಸಿಗ್ನಲ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಏನು ಮಾಡುತ್ತೆ, ಆರ್ಗನ್ಸ್ ರೆಸ್ಪಾಂಡ್ ಮಾಡುತ್ತೆ, ಓಕೆನಾ. ಇವಾಗ ನಾವು ಎಕ್ಸಾಂಪಲ್, ಇವಾಗ ನೀವೇನೋ ಒಂದು ಹಾಟ್ ಆಬ್ಜೆಕ್ಟ್ನ ಟಚ್ ಮಾಡ್ತಿದ್ರ, ಸೊ ಅವಾಗ ಏನಾಗುತ್ತೆ, ಸ್ಕಿನ್ನಿಗೆ ಸೆನ್ಸ್ ಆಗುತ್ತೆ ಆ ಒಂದು ಹೀಟ್. ಸೊ ಆ ನರ್ವ್ಸ್ ಏನು ಮಾಡುತ್ತೆ, ಆ ಒಂದು ನರ್ವ್ಸು ಸೆಂಡ್ ಮಾಡುತ್ತೆ ಬ್ರೈನಿಗೆ ಮೆಸೇಜ್ನ ಈ ಥರ ಅಂತ. ಆಮೇಲೆ ಆ ಬ್ರೈನ್ ಏನು ಮಾಡುತ್ತೆ, ಪ್ರೋಸೆಸ್ ಮಾಡುತ್ತೆ ಇನ್ಫಾರ್ಮೇಷನ್ನ. ಬ್ರೈನ್ ಹೇಳುತ್ತೆ ಇವಾಗ ಮಸಲ್ಸಿಗೆ ನೀನು ಹ್ಯಾಂಡ್ ತೆಗಿ, ಅದು ಹಾಟ್ ಇದೆ ಅನ್ನೋ ಥರ ಇನ್ಸ್ಟ್ರಕ್ಷನ್ ಕಳಿಸುತ್ತೆ. ಆವಾಗ ನಾವು ಹಾಟ್ ಆಬ್ಜೆಕ್ಟ್ನ ಸಡನ್ನಾಗಿ ಮುಟ್ಟಿದಾಗ ಆವಾಗ ನಾವು ತಕ್ಕೊಂಬಿಡ್ತೀವಿ, ಯಾಕಂದರೆ ದಟ್ ಇಸ್ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ದ ಬ್ರೈನ್, ಓಕೆನಾ. ಇದೇ ರೀತಿ ನೀವು ಯಾವುದಾದ್ರೂ ಒಂದು ಡಿಸಿಷನ್ ತೊಗೊತಿದ್ದೀರಾ ಅಂತ ಅಂದರೂ ಕೂಡ, ಸೊ ಬ್ರೈನ್ ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಅದೇ ರೀತಿ ನೀವು ಆ್ಯಕ್ಟ್ ಮಾಡ್ತಿರ್ತೀರ. ಅರ್ಥ ಆಯ್ತಲ್ವಾ? ಸೊ ಇವಾಗ ನಾವು ಕಂಪ್ಯಾರಿಸನ್ ಮಾಡೋದಾದ್ರೆ ನಾರ್ಮಲ್ ಆಗಿ, ಸೊ ಇವಾಗ ಬ್ರೈನ್ ಏನು ಮಾಡುತ್ತೆ, ನಮ್ಮ ಬಾಡಿನ ಕಂಟ್ರೋಲ್ ಮಾಡುತ್ತೆ, CPU ಕಂಪ್ಯೂಟರ್ನ ಕಂಟ್ರೋಲ್ ಮಾಡುತ್ತೆ. ಸೊ ಈ ಬ್ರೈನ್ ಏನು ಮಾಡುತ್ತೆ, ಸೆನ್ಸ್ ಆರ್ಗನ್ಸಿಂದ ರಿಸೀವ್ ಮಾಡ್ಕೊಳ್ಳುತ್ತೆ ಇನ್ಫಾರ್ಮೇಷನ್ನ. CPU ಏನು ಮಾಡುತ್ತೆ, ಇನ್ಪುಟ್ ಡಿವೈಸಸ್ಸಿಂದ ರಿಸೀವ್ ಮಾಡ್ಕೊಳ್ಳುತ್ತೆ ಡೇಟಾನ. ಆಮೇಲೆ ಬ್ರೈನ್ ಏನು ಮಾಡುತ್ತೆ, ಆ ಇನ್ಫಾರ್ಮೇಷನ್ನ ಪ್ರೋಸೆಸ್ ಮಾಡುತ್ತೆ, CPU ಆ ಡೇಟಾನ ಪ್ರೋಸೆಸ್ ಮಾಡುತ್ತೆ. ಅದೇ ರೀತಿ ಜಸ್ಟ್ ಐ ಆಮ್ ಟೆಲಿಂಗ್ ದ ಕಂಪ್ಯಾರಿಸನ್, ದಟ್ಸ್ ಇಟ್, ಓಕೆನಾ. ಸೊ ಅದನ್ನೇ ನಾನು ಇಲ್ಲಿ ಡಯಾಗ್ರಾಮೆಟಿಕಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಮತ್ತು ನಿಮಗೆ ಏನು ಹೇಳಿದೆ ಅಲ್ವಾ, ಅದನ್ನೇ ನಾನು ಏನು ಮಾಡಿದ್ದೀನಿ, ನಿಮಗೆ ಆನ್ಸರ್ ಮುಖಾಂತರ ಯಾವ ರೀತಿ ಬರೀಬೇಕು ಅನ್ನೋದು ಕೂಡ ನಾನು ಹೇಳಿದ್ದೀನಿ, ಓಕೆ. ಸೊ ಜಸ್ಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ಸ್ ಅಷ್ಟೇ, ಓಕೆನಾ. ನಿಮಗೆ ಈ ರೀತಿ ಇದೆ ಕಾನ್ಸೆಪ್ಟ್ ಅಂತ ನಾನು ತಿಳಿಸ್ಕೊಡ್ತೀನಿ, ಬಟ್ ನೀವು ಇದನ್ನೂ ಬರೆದ್ರೂ ಕೂಡ ನಡೆಯುತ್ತೆ, ಓಕೆನಾ. ನಾನು ಜನರಲಾಗಿ ಹೇಳ್ತಿದ್ದೀನಿ ಅಷ್ಟೇ, ಓಕೆ. ಸೊ ನಿಮಗೆ ಅರ್ಥ ಆಗಲಿ ಅಂತ. ಸೊ ನಿಮಗೆ ಇಲ್ಲಿ ಏನು ಅರ್ಥ ಆಗಿರುತ್ತೆ ಅದನ್ನು ಕೂಡ ಬರಿಬೋದು, ಅಥವಾ ನಾನು ಏನು ಆನ್ಸರ್ಸ್ ಬರ್ದಿದ್ದೀನಲ್ವ ಸಿಸ್ಟಮ್ಯಾಟಿಕ್ ಆಗಿ, ಯು ಕ್ಯಾನ್ ಗೋ ವಿತ್ ದಟ್ ಆಲ್ಸೋ, ಡೋಂಟ್ ವರಿ, ಓಕೆ. ಸೊ ಇವಾಗ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ವಾಟ್ ಆರ್ ದ ಇಂಜಿನಿಯರಿಂಗ್ ಸೊಲ್ಯೂಷನ್ ಫಾರ್ ದ ಪಾರ್ಕಿನ್ಸನ್ ಡಿಸೀಸ್? ಓಕೆ. ಸೊ ಜನರಲ್ ಆಗಿ ಪಾರ್ಕಿನ್ಸನ್ ಡಿಸೀಸ್ ಬಂದ್ಬಿಟ್ಟು ಅದೊಂದು ಡಿಸಾರ್ಡರ್, ಓಕೆನಾ. ನರ್ವ್ ಸಿಸ್ಟಮ್ ಅಲ್ಲಿ ಬರುವಂಥ ಡಿಸಾರ್ಡರ್. ಇದೇನು ಮಾಡುತ್ತೆ ಅಂದರೆ ದಟ್ ವಿಲ್ ಅಫೆಕ್ಟ್ ದ ಮೂವ್ಮೆಂಟ್, ಓಕೆನಾ. ಇದು ಪರ್ಸನ್ಸಿಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದರೆ ಹ್ಯಾಂಡ್ಸ್ ಎಲ್ಲ ಶಿವರ್ ಆಗೋದು, ಆಮೇಲೆ ಮೂಮೆಂಟ್ಸ್ ಎಲ್ಲ ಸ್ಲೋ ಆಗಿರೋದು, ಮಸಲ್ ಸ್ಟಿಫ್ ಆಗಿಬಿಟ್ಟಿರೋದು, ಆಮೇಲೆ ವಾಕ್ ಮಾಡೋದಕ್ಕೆ ಆಗಲ್ಲ, ಅವ್ರು ಬ್ಯಾಲೆನ್ಸ್ನ ಮಿಸ್ ಮಾಡ್ಕೊಳ್ಳೋದಾಗಿರಲಿ. ಸೊ ಇದೆಲ್ಲ ಪರ್ಸನ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಓಕೆನಾ. ಪಾರ್ಕಿನ್ಸನ್ ಡಿಸೀಸ್ ಅಂದರೆ ಜನರಲ್ ಆಗಿ ಅದೊಂದು ಬ್ರೈನ್ ಡಿಸಾರ್ಡರ್, ಓಕೆನಾ. ಇದೇನು ಮಾಡುತ್ತೆ ಅಂದರೆ ನಮಗೆ ಶೇಕಿಂಗು, ಸ್ಟಿಫ್ನೆಸ್ಸು, ಮೂಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ, ಆ ಥರ ಒಂದು ಎಫೆಕ್ಟ್ನ ತೋರಿಸುತ್ತೆ ಪರ್ಸನ್ಗೆ, ಓಕೆನಾ, ಪರ್ಸನ್ಸಿಗೆ, ಓಕೆ, ಒಬ್ಬ ವ್ಯಕ್ತಿಗಳಿಗೆ.
ಓಕೆ. ಇದಕ್ಕೆ ಯಾವ್ಯಾವ ರೀತಿ ಅಂದರೆ ಸೊಲ್ಯೂಷನ್ಸ್ಗಳಿದ್ದಾವೆ ಅಂತ ಅಂದರೆ, ಸೊ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ. ಸೊ ಇದೊಂದು ಸ್ಮಾಲ್ ಡಿವೈಸ್, ಓಕೆನಾ. ಸೊ ಇದು ಬ್ರೈನಲ್ಲಿ ಇಂಪ್ಲಾಂಟ್ ಮಾಡಿರುವಂಥ ಡಿವೈಸು. ಇದೇನು ಮಾಡುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಸೆಂಡ್ ಮಾಡುತ್ತೆ ಈ ಒಂದು ಸ್ಪೆಸಿಫಿಕ್ ಏರಿಯಾ ಆಫ್ ದ ಬ್ರೈನಿಗೆ. ಏನು ಅಂದರೆ ಇಟ್ ಸೆಂಡ್ಸ್ ದ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಟು ದ ಸ್ಪೆಸಿಫಿಕ್ ಏರಿಯಾಸ್ ಆಫ್ ದ ಬ್ರೈನ್. ಇದೇನು ರೆಡ್ಯೂಸ್ ಮಾಡುತ್ತೆ ಅಂದರೆ ಟ್ರೆಮರ್ಸು, ಆಮೇಲೆ ಮೂಮೆಂಟ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಸೊ DBS ಅನ್ನೋದು ಒಂದು ಎಲೆಕ್ಟ್ರಿಕಲ್ ಪಲ್ಸಸ್, ಓಕೆನಾ. ಇದೇನು ಮಾಡುತ್ತೆ, ಎಲೆಕ್ಟ್ರಿಕಲ್ ಪಲ್ಸಸ್ನ ಯೂಸ್ ಮಾಡಿಕೊಂಡು ಸೊ ಅಬ್ನಾರ್ಮಲ್ ಬ್ರೈನ್ ಸಿಗ್ನಲ್ಸ್ನ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಅಷ್ಟೇ, ಓಕೆನಾ. ಇದೊಂದು ಡಿವೈಸು ಬ್ರೈನಲ್ಲಿ ಇಂಪ್ಲಾಂಟ್ ಮಾಡಿರುವಂಥದ್ದು. ನೆಕ್ಸ್ಟು ಅದನ್ನು ಬಿಟ್ಟು ಇವಾಗ ಜನರಲ್ ಆಗಿ ಇವಾಗ ಸ್ಮಾರ್ಟ್ ವಾಚಸ್ನ ಅಥವಾ ಸೆನ್ಸರ್ ಮಾನಿಟರ್ಸ್ ಅದನ್ನ ಯೂಸ್ ಮಾಡ್ತಾರಲ್ಲ, ವೇರಬಲ್ ಸೆನ್ಸರ್ಸ್ ಅಂತ. ಇದೇನಂದರೆ ಅದೊಂದು ಸ್ಮಾರ್ಟ್ ವಾಚಸ್ ಅಥವಾ ಸೆನ್ಸರ್ಸ್ ಮಾನಿಟರ್ಸ್. ಆ ಒಂದು ಸೆನ್ಸರ್ಸ್ ಏನು ಮಾಡುತ್ತೆ, ಬಾಡಿ ಮೂಮೆಂಟ್ಸ್ನ ಮಾನಿಟರ್ ಮಾಡುತ್ತೆ. ಇದೇನು ಮಾಡುತ್ತೆ, ಟ್ರಿಮ್ಮರ್ಸು, ವಾಕಿಂಗ್ ಪ್ಯಾಟ್ರನ್ಸು, ಫಾಲ್ಸು ಇದೆಲ್ಲ ಡಿಟೆಕ್ಟ್ ಮಾಡುತ್ತೆ. ಆಮೇಲೆ ಡಾಕ್ಟರ್ಸು ಈ ಒಂದು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಪೇಷಂಟ್ ಕಂಡೀಷನ್ಸ್ನ ಏನು ಮಾಡ್ಬೋದು, ಮಾನಿಟರ್ ಮಾಡ್ಬೋದು ಅಥವಾ ಪ್ರಿಡಿಕ್ಟ್ ಮಾಡ್ಬೋದು, ಲೈಕ್ ಈ ಥರ ಆಗ್ತಿದೆ ಅಂತ, ಓಕೆನಾ. ದಟ್ ಈಸ್ ಅಬೌಟ್ ವೇರಿಯಬಲ್ ಸೆನ್ಸರ್ಸ್. ನೆಕ್ಸ್ಟ್ ಅಸಿಸ್ಟಿವ್ ಡಿವೈಸಸ್ ಅಂತ ಬರುತ್ತೆ. ಸೊ ಈ ಒಂದು ಅಸಿಸ್ಟಿವ್ ಡಿವೈಸಸ್ಸು ಇವಾಗ ಇಟ್ ಈಸ್ ಲೈಕ್ ವಾಕಿಂಗ್ ಸ್ಟಿಕ್ಸು, ವಾಕರ್ಸು, ಆಮೇಲೆ ಸ್ಮಾರ್ಟ್ ಶೂಸ್. ಸೊ ಇದೆಲ್ಲ ಏನು ಮಾಡುತ್ತೆ, ಪೇಷಂಟ್ಸಿಗೆ ಏನು ಕರೆಕ್ಟಾಗಿ ವಾಕ್ ಮಾಡೋದಕ್ಕೆ, ಸೇಫಾಗಿ ವಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಇದೇನು ಮಾಡುತ್ತೆ, ನಮಗೆ ಬ್ಯಾಲೆನ್ಸು ಮತ್ತು ಬೀಳೋ ಥರ ಆಗೋದನ್ನು ರೆಡ್ಯೂಸ್ ಮಾಡುತ್ತೆ ಅಷ್ಟೇ. ನೆಕ್ಸ್ಟು ಇವಾಗ ರಿಹ್ಯಾಬಿಲೇಷನ್ ರೋಬೋಟ್ಸ್ ಅಂತ. ಸೊ ಇದೆಲ್ಲ ರೋಬೋಟಿಕ್ ಡಿವೈಸಸ್, ಓಕೆನಾ. ಇದೇನು ಮಾಡುತ್ತೆ, ಪೇಷಂಟ್ಸಿಗೆ ಸೊ ಇವಾಗ ಹ್ಯಾಂಡ್ ಮತ್ತು ಲೆಗ್ ಎಕ್ಸಸೈಸಸ್ನ ಪರ್ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಮೂಮೆಂಟ್ ಮತ್ತು ಮಸಲ್ ಸ್ಟ್ರೆಂತ್ನ ಥೆರಪಿ ಟೈಮಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ದೀಸ್ ಆರ್ ದ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್. ಆಮೇಲೆ ಎಷ್ಟೋ ಮೆಡಿಸಿನ್ಸ್ಗಳಿದ್ದಾವೆ, ಅದರಲ್ಲಿ 6 ಟೈಪ್ಸ್ ಆಫ್ ಮೆಡಿಸಿನ್ಸ್ ಇದ್ದಾವೆ, ಓಕೆನಾ. ಸೊ ಯು ಕ್ಯಾನ್ ರೈಟ್ ಅಬೌಟ್ ದೋಸ್ ಮೆಡಿಸಿನ್ಸ್. ಆಮೇಲೆ ಎಕ್ಸೋಸ್ಕೆಲಿಟನ್ಸ್, ಸೊ ಅದೇ ನಾನು ವೇರಬಲ್ ಡಿವೈಸಸ್ ಬಗ್ಗೆ ಹೇಳಿದೆ ಅಲ್ವಾ ಅದು. ಆಮೇಲೆ ನೆಕ್ಸ್ಟ್ ಸ್ಮಾರ್ಟ್ ವಾಚಸ್ ಬಗ್ಗೆ ನಾನು ಹೇಳಿದೆ. ಆಮೇಲೆ ವರ್ಚುವಲ್ ರಿಯಾಲಿಟಿ. ಸೊ ಈಸ್ ದ ಸಿಸ್ಟಮ್ ಯೂಸ್ ಫಾರ್ ರಿಹ್ಯಾಬಿಲೇಷನ್. ಸೊ ರಿಹ್ಯಾಬಿಲೇಷನ್ ಆ್ಯಂಡ್ ದ ಥೆರಪಿ, ಅದೇ ಥೆರಪಿ ಮತ್ತು ಡ್ಯೂರಿಂಗ್ ಅಂದರೆ ಥೆರಪಿ ಮತ್ತು ಆ ಟೈಮಲ್ಲಿ ಸೊ ಆವಾಗ ನಿಮಗೆ ಒಂದು ಸ್ಟ್ರೆಂತ್ ಬೇಕು, ಬ್ಯಾಲೆನ್ಸ್ ಬೇಕು, ಸೊ ಅದನ್ನು ಮೂಮೆಂಟ್ ಬೇಕು, ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆನಾ. ದಟ್ ಈಸ್ ವಾಟ್ ರಿಹ್ಯಾಬಿಲೇಷನ್ ರೋಬೋಟ್ಸ್ ಬಗ್ಗೆ ನಾನು ಹೇಳಿದ್ದು, ಓಕೆ. ನೆಕ್ಸ್ಟ್ ಇವಾಗ ಹಾರ್ಟ್ ಲಂಗ್ ಮೆಷಿನ್ಸ್ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೀವಿ. ಆಮೇಲೆ ನಾವು ಆಲ್ರೆಡಿ EEG ಬಗ್ಗೆ ನಾವು ನೋಡಿದ್ವಿ ಅಲ್ವಾ. ಲೈಕ್ EEG ಅಂತ ಅಂದರೆ ಬ್ರೈನ್ ಆ್ಯಕ್ಟಿವಿಟೀಸ್, ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟೀಸ್ನ ಲೈಕ್ ನೋಡೋದು, ಮಾನಿಟರ್ ಮಾಡೋದು. ಸೊ ದಟ್ ಈಸ್ ವಾಟ್ EEG ಡಸ್. ಆಮೇಲೆ ನಾನು ನಿಮ್ಗೆ ಫಸ್ಟ್ ಕ್ವಶನಲ್ಲಿ ಹೇಳಿದ್ದೆ, ನಾನು ಲಾಸ್ಟಲ್ಲಿ ಬರ್ದಿದ್ದೀನಿ ಅಂತ. ಸೊ ದಟ್ ಈಸ್ ವಾಟ್. ಸೊ ಡೆಲ್ಟಾ ವೇವ್ಸ್ ಬಗ್ಗೆ ನೋಡಿದ್ದೀವಿ, ಥೀಟಾ ವೇವ್ಸ್ ಬಗ್ಗೆ ನೋಡಿದ್ದೀವಿ, ಆಲ್ಫಾ ವೇವ್ಸ್ ಬಗ್ಗೆ ನೋಡಿದ್ದೀವಿ, ಆಮೇಲೆ ಬೀಟಾ ವೇವ್ಸ್ ಬಗ್ಗೆ ಆಲ್ರೆಡಿ ನಾವು ನೋಡಿದ್ದೀವಿ, ಗಾಮಾ ವೇವ್ಸು. ಅದರದ್ದು ಅಡ್ವಾಂಟೇಜಸ್ ಏನಪ್ಪ ಅಂತ ಅಂದರೆ, ಯೂಶ್ವಲ್ ಆಗಿ ಹಾಸ್ಪಿಟಲ್ಸಲ್ಲಿ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಬ್ರೈನ್ ಆ್ಯಕ್ಟಿವಿಟೀಸ್ನ ಚೆಕ್ ಮಾಡೋದಕ್ಕೆ. ಇವಾಗ ಎಸ್ಪೆಷಲಿ ಇವಾಗ ಅನ್ಕಾನ್ಷಿಯಸ್ ಆಗಿರ್ತಾರೆ ಪರ್ಸನ್ಸು, ಅವ್ರುಗಳಿಗೆ ಬ್ರೈನ್ ಆ್ಯಕ್ಟಿವಿಟೀಸ್ ಹೆಂಗಿದೆ ಅಂತ ಚೆಕ್ ಮಾಡೋದಕ್ಕೆ ಈ ಒಂದು EEG ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಇವಾಗ ಸರ್ಜರಿಕಲ್ ಟೈಮಲ್ಲಿ ಇವಾಗ ಅನಸ್ತೀಶಿಯಾದಲ್ಲಿ ಇರ್ತಾರೆ ಅವರು. ಸೊ ಅವ್ರದ್ದು ಬ್ರೈನ್ ಆ್ಯಕ್ಟಿವಿಟಿ ಚೆಕ್ ಮಾಡೋದಕ್ಕೆ EEG ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ವಾಟ್. ಆಮೇಲೆ ಇವಾಗ ಬ್ರೈನ್ ಸರ್ಜರೀಸ್, ಆಮೇಲೆ ಡಯಾಗ್ನೋಸಿಸಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಯೂಸ್ ಟು ಫೈಂಡ್ ದ ಅಬ್ನಾರ್ಮಲ್ ಬ್ರೈನ್ ಆ್ಯಕ್ಟಿವಿಟೀಸ್ ಸೊ ಇನ್ ದ ಪೀಪಲ್ ವಿತ್ ದ ಸಿಸರಿಂಗ್. ಸೊ ಆ ಟೈಮಲ್ಲಿ. ಆಮೇಲೆ ಬ್ರೈನ್ ಟ್ಯೂಮರ್ನ ರೆಕಗ್ನೈಸ್ ಮಾಡೋದಕ್ಕೆ, ಡಿಟೆಕ್ಷನ್ ಮಾಡೋದಕ್ಕೆ ಅಲ್ಲೂ ಯೂಸ್ ಮಾಡ್ತಾರೆ, ಓಕೆನಾ. ಆಲ್ರೆಡಿ ನಾವು ಪೇಸ್ ಮೇಕರ್ಸ್ ಬಗ್ಗೆ ನೋಡಿದ್ದೀವಿ. ಇದೊಂದು ಸ್ಮಾಲ್ ಡಿವೈಸು ಹಾರ್ಟಲ್ಲಿ ಪ್ಲೇಸ್ ಮಾಡಿರುವಂಥದ್ದು. ಏನಕ್ಕೆ ಅಂದರೆ ಇವಾಗ ಹಾರ್ಟು ನಾರ್ಮಲ್ ರೇಂಜಲ್ಲಿ, ಅಂದರೆ ನಾರ್ಮಲಾಗಿ ಯಾವ ರೀತಿ ಹೊಡ್ಕೊಳ್ಳುತ್ತೆ ಅದೇ ರೀತಿ ಅದೇನು ಮಾಡಬೇಕು, ಅದೇ ರೀತಿ ಬೀಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಥರ ಅಷ್ಟೇ. ಸೊ ಇದನ್ನು ಹಾರ್ಟ್ ಹತ್ರ ಅಂದರೆ ಅಲ್ಲಿ ಪ್ಲೇಸ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ಇವಾಗ ಅದೇನು ಮಾಡುತ್ತೆ, ಮಾನಿಟರ್ ಮಾಡುತ್ತೆ ಹಾರ್ಟ್ ಬೀಟ್ಸ್ ಯಾವ ರೀತಿ ಇದೆ, ಯಾವ ರೇಂಜಲ್ಲಿ ಇದೆ ಅಂತ. ಆಮೇಲೆ ಇನ್ ಕೇಸ್ ಏನಾದರೂ ಅಕಸ್ಮಾತ್ ಏನಾದರೂ ಸ್ಲೋ ಆಯಿತು ಅಂತ ಇಟ್ಕೊಳ್ಳಿ, ಆ ಹಾರ್ಟ್ ರೇಟ್ ಏನಾದರೂ ಸ್ಲೋ ಆಯಿತು ಅಥವಾ ಇರ್ರೆಗ್ಯುಲರ್ ಆಯಿತು, ಸೊ ಅವಾಗ ಏನು ಮಾಡುತ್ತೆ, ಇದೊಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಹಾರ್ಟ್ ಎಲ್ಲ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಆ ಹಾರ್ಟ್ ಕಾಂಟ್ರಾಕ್ಟ್ ಆದಾಗ
ಅದಕ್ಕೆ ಒಂದು ಸಿಗ್ನಲ್ಸ್ನ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಲೈಕ್ ನೀನು ನಾರ್ಮಲಾಗಿ ಯಾವ ರೀತಿ ಇಷ್ಟು ನೀವು ಹಾರ್ಟ್ ರೇಟ್ನ ಪ್ರೊಡ್ಯೂಸ್ ಮಾಡ್ತಿದ್ರೆ ಅದೇ ಥರ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಸಿಗ್ನಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಪೇಸ್ ಮೇಕರ್ಸ್. ಓಕೆನಾ, ಇದರಲ್ಲೂ ಕೂಡ 3 ಮೇನ್ ಟೈಪ್ಸ್ ಇದೆ. ಪಲ್ಸ್ ಜನರೇಟರು, ಲೆಡ್ಡು ಮತ್ತು ಎಲೆಕ್ಟ್ರೋಡ್ಸು. ನಮ್ಗೆ ಆಲ್ರೆಡಿ ಗೊತ್ತು ಪಲ್ಸ್ ಜನರೇಟರ್ ಏನು ಮಾಡುತ್ತೆ ಅಂತ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಲೆಡ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕ್ಯಾರಿ ಮಾಡುತ್ತೆ ಹಾರ್ಟಿಗೆ. ಈ ಎಲೆಕ್ಟ್ರೋಡ್ಸ್ ಎಲ್ಲಿ ಪ್ಲೇಸ್ ಮಾಡಿರ್ತಾರೆ ಅಂತ ಅಂದರೆ ಇಟ್ ಈಸ್ ಪ್ಲೇಸ್ ಅಟ್ ದ ಎಂಡ್ ಆಫ್ ದ ಲೆಡ್. ಸೊ ಇಟ್ ಈಸ್ ಯೂಸ್ ಟು ಟಚ್ ದ ಹಾರ್ಟ್ ಟಿಶ್ಯೂನ ಟಚ್ ಮಾಡಿಕೊಂಡು ಇದಿರುತ್ತೆ ಯಾವುದು ಎಲೆಕ್ಟ್ರೋಡ್ಸು. ಓಕೆ, ಸೊ ನೆಕ್ಸ್ಟ್ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಇವಾಗ ಪಲ್ಸ್ ಜನರೇಟರು, ಇದರಲ್ಲಿ ಬ್ಯಾಟ್ರಿ ಮತ್ತು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಇರುತ್ತೆ. ಇದೇನು ಮಾಡುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಹಾರ್ಟಿಗೆ ಕಳಿಸುತ್ತೆ. ಆಮೇಲೆ ಲೆಡ್ ಇದೆ, ಆಮೇಲೆ ಎಲೆಕ್ಟ್ರೋಡ್ಸ್ ಇದೆ. ದಟ್ ಇಸ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ದ ಕನ್ಸ್ಟ್ರಕ್ಷನ್ಸ್. ಮತ್ತು ವರ್ಕಿಂಗ್ನು ಕೂಡ ಅವರೇ ಹೇಳಿದ್ದಾರೆ. ಲೈಕ್ ವರ್ಕಿಂಗ್ ನಾನು ಇಷ್ಟೊತ್ತು ಹೇಳ್ತೆ ಅಲ್ವಾ. ಸೊ ದಟ್ ಇಸ್ ವಾಟ್, ಲೈಕ್ ದ ಪೇಸ್ ಮೇಕರ್ ಮಾನಿಟರ್ಸ್ ದ ಹಾರ್ಟ್ ಬೀಟ್. ಇಫ್ ದ ಹಾರ್ಟ್ ಬೀಟ್ಸ್ ಇಸ್ ಸ್ಲೋ ಆರ್ irregular, then the pacemaker sends the electrical signals. The electrical signals contract the heart muscle and make the beat normal. ಆಮೇಲೆ after the beat is corrected, the pacemakers waits again and stays ಆ್ಯಂಡ್ ಸ್ಟ್ಯಾಂಡ್ಸ್ ಬೈ ಅಷ್ಟೇ. ಸೊ ಅದೇನಂದರೆ ಹಾರ್ಟ್ ಬೀಟ್ನ ನಾರ್ಮಲ್ ಆಗಿ ನೋಡ್ಕೊಂಡಿರುತ್ತೆ. ಹಾರ್ಟ್ ಬೀಟ್ ಏನಾದರೂ ಸ್ಲೋ ಆದರೆ, ಇರೆಗ್ಯುಲರ್ ಆದರೆ ಪೇಸ್ ಮೇಕರು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕಳಿಸುತ್ತೆ. ಈ ಎಲೆಕ್ಟ್ರಿಕಲ್ ಸಿಗ್ನಲ್ಸು ಹಾರ್ಟ್ ಮಸಲ್ಸ್ನ ಕಾಂಟ್ರಾಕ್ಟ್ ಮಾಡುತ್ತೆ. ಆಮೇಲೆ ಬೀಟ್ನ ನಾರ್ಮಲ್ ಆಗಿ ಇದು ಮಾಡುತ್ತೆ. ಓಕೆನಾ, ನಾರ್ಮಲ್ ಆಗಿ ಬೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಸೊ ದಿಸ್ ಈಸ್ ಅಬೌಟ್ ಪೇಸ್ ಮೇಕರ್. ಓಕೆನಾ, ಸೊ ಇಷ್ಟೇ ಹೇಳ್ತಾ, ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಿಸ್ ಇಸ್ ದ ಎಂಡ್ ಆಫ್ ದ ಮಾಡ್ಯೂಲ್ 3. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ವಾಟ್ಸಪ್ ಚಾನೆಲ್ ಕೂಡ ಇದೆ, ನೀವು ಫಾಲೋ ಮಾಡ್ಕೊಳ್ಳಿ. ಸೊ ಏನೇ ಅಪ್ಡೇಟ್ಸ್ ಬಂದರೂ ಸೊ ನಿಮ್ಗೆ ಅಲ್ಲಿಗೆ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೆ ಬಿ ಆ್ಯಕ್ಟಿವ್ ಇನ್ ಅವರ್ ವಾಟ್ಸಪ್ ಚಾನಲ್. ಸೊ ಅದನ್ನು ನಾನು ಕಮೆಂಟ್ ಬಾಕ್ಸಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ಓಕೆ, ಆಮೇಲೆ ಇಷ್ಟೇ. ದಿಸ್ ಇಸ್ ಕಂಪ್ಲೀಟ್ ಥಿಯೋರಿ. ಬಯಾಲಜಿ ನಿಮಗೆ ಹೇಳಬೇಕಾಗಿಲ್ಲ. ಸೊ ಇದು ಕಂಪ್ಲೀಟ್ ಥಿಯರಿ ಆಗಿರೋದ್ರಿಂದ ಸೊ ಜಸ್ಟ್ ನಾನು ಏನು ಹೇಳ್ತೀನಲ್ವಾ, ನೀವು ಅದನ್ನೇ ಬರೀರಿ. ಓಕೆನಾ, ನೋ ಪ್ರಾಬ್ಲಮ್. ಯಾಕಂದರೆ ಬಯಾಲಜಿ ಇಸ್ ಕಂಪ್ಲೀಟ್ಲಿ ಕಾನ್ಸೆಪ್ಟ್ ಬೇಸ್. ನಿಮ್ಗೆ ಹೆಂಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ನೋದು ಇಂಪಾರ್ಟೆಂಟು. ಯಾರಿಗೆ ಲೆಕ್ಚರರ್ಸ್ಗಾಗಲಿ ಅಥವಾ ಇನ್ವಿಜಿಲೇಟರ್ಸ್ಗಾಗಲಿ ಅಥವಾ ಯಾರು ಕರೆಕ್ಷನ್ ಮಾಡ್ತಿರ್ತಾರಲ್ಲ ಎವಾಲ್ಯೂಟರ್ಸ್, ಅವರಿಗೆ ನಿಮಗೆ ಅದು ಅರ್ಥ ಆಗಿದೆ ಅನ್ನೋದು ಇಂಪಾರ್ಟೆಂಟು. ಸೊ ದಟ್ ಈಸ್ ವೈ ನೀವು ಕಾನ್ಸೆಪ್ಟ್ನ ನಿಮಗೆ ಗೊತ್ತಿದ್ದರೆ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಓಕೆ, ಇಷ್ಟೇ ಹೇಳ್ತಾ, ಯಾವುದೇ ಡಯಾಗ್ರಾಮ್ಸ್ ಇದ್ದರೂ ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಡಯಾಗ್ರಾಮ್ಸ್ನ ಮಾಡಿ. ಓಕೆನಾ, ಸೊ ಆಮೇಲೆ ಇಲ್ಲಿ ಮೇನ್ ಟರ್ಮ್ಸ್ಗಳು ಇಂಪಾರ್ಟೆಂಟು. ಇವಾಗ ನೀವು ಟೈಪ್ಸ್ ಆಫ್ ವಿಟಮಿನ್ಸ್ ಬರಿತಿದ್ದೀರಾ ಅಂದರೆ ವಿಟಮಿನ್ ಎ, ಬಿ, ಸಿ ಇದೆಲ್ಲ ನೀವೇನು ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ಇವಾಗ ನೀವು ಪೇಸ್ ಮೇಕರ್ಸ್ ಬಗ್ಗೆ ಬರಿತಿದ್ದೀರಾ, ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಬರಿತಿದ್ದೀರಾ, ಅದನ್ನು ಅಂಡರ್ಲೈನ್ ಮಾಡಿ. ಲೈಕ್ ಇವಾಗ ಎಲೆಕ್ಟ್ರೋಡ್ಸ್ ಆಗಿರ್ಬೋದು, ಪಲ್ಸ್ ಜನರೇಟರ್, ಅದನ್ನು ಅಂಡರ್ಲೈನ್ ಮಾಡಿ. ಓಕೆ, ಸೊ ಆ ಥರ ನೀವು ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು ಪೇಪರ್ನ. ಓಕೆ, ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.